ಬ್ಯಾಂಕಿಂಗ್ ಆಪರೇಷನ್ಸ್ ಪಾರ್ಟ್ 3. ಈ ಪಾರ್ಟ್ ಅಲ್ಲಿ ಪೂರ್ತಿ ಪೇಯಿಂಗ್ ಬ್ಯಾಂಕರ್ ಬಗ್ಗೆ ಬರುತ್ತೆ. ಬ್ಯಾಂಕರ್ ಅಂದ್ರೆ ಯಾರು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಪೇಯಿಂಗ್ ಬ್ಯಾಂಕರ್ ಇಸ್ ಡಿಫೈನ್ಡ್ ಆಸ್ ದ ಬ್ಯಾಂಕರ್ ಆನ್ whom a ಚೆಕ್ ಇಸ್ ಡ್ರಾನ್ ಆನ್ ಬೈ ಹಿಮ್ ಅ ಕಸ್ಟಮರ್. ಇವಾಗ ಒಬ್ಬ ಕಸ್ಟಮರ್ ಕಲೆಕ್ಟಿಂಗ್ ಬ್ಯಾಂಕರಿಗೆ ತೊಗೊಂಡೋಗಿ ಚೆಕ್ ಕೊಟ್ಟಾಗ ಕಲೆಕ್ಟಿಂಗ್ ಬ್ಯಾಂಕರ್ ತೊಗೊಂಡೋಗಿ ಪೇಯಿಂಗ್ ಬ್ಯಾಂಕ್ ಕೊಡ್ತಾರೆ. ಪೇಯಿಂಗ್ ಬ್ಯಾಂಕರ್ ಅವರು ಅಂತ ಅಂದ್ರೆ ನೀವು ಕೇಳ್ತಿರಲ್ಲ, ಅಥವಾ ನಿಮ್ಮ ಚೆಕ್ನ ಕ್ಯಾಶಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾರಲ್ಲ, ಅಥವಾ ನಿಮ್ಮ ಚೆಕ್ಕಲ್ಲಿರೋ ಅಷ್ಟು ಅಮೌಂಟ್ನ ಕ್ಯಾಶಾಗಿ ಕನ್ವರ್ಟ್ ಮಾಡ್ಕೊಡ್ತಾರಲ್ಲ, ಅವರೇ ಪೇಯಿಂಗ್ ಬ್ಯಾಂಕರ್. ಪೇಯಿಂಗ್ ಬ್ಯಾಂಕರ್ ಇಸ್ ಆಲ್ಸೋ ಕಾಲ್ಡ್ ಆಸ್ accepting bank, drawing bank or payer banker. So precautions to be taken by paying banker. ಪೇಯಿಂಗ್ ಬ್ಯಾಂಕರ್ ಅವರು ಏನೇನು ಪ್ರಿಕಾಷನ್ಸ್ ತಗೋಬೇಕು ಅನ್ನೋದು ನೋಡೋಣ. ಪ್ರಾಪರ್ ಫಾರ್ಮ್ ಆಫ್ ಅ ಚೆಕ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಪ್ರಕಾರ ಚೆಕ್ನ ಯಾವುದೇ ರೀತಿ ಫಾರ್ಮಲ್ಲಿ ಕೊಡೋದಕ್ಕಾಗಲ್ಲ. ಸೊ ಒಂದು ಪ್ರಾಪರ್ ಫಾರ್ಮಲ್ಲಿ ಚೆಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಆ ಚೆಕ್ನ ನೀಟಾಗಿ ಚೆಕ್ ಮಾಡಿ ಆ ಚೆಕ್ಕಲ್ಲಿ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ಮೇಲೆ ಪೇಯಿಂಗ್ ಬ್ಯಾಂಕರು ಆ ಚೆಕ್ಕಲ್ಲಿರೋ ಅಷ್ಟು ಅಮೌಂಟ್ನ ನಿಮಗೆ ಟ್ರಾನ್ಸ್ಫರ್ ಮಾಡ್ಕೊಡೋದಕ್ಕಾಗುತ್ತೆ. ಅಥವಾ ಚೆಕ್ಕಲ್ಲಿ ಏನಾದ್ರು ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಆವಾಗ ಪೇಯಿಂಗ್ ಬ್ಯಾಂಕರ್ ಆ ಚೆಕ್ನ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಇದೆ. ಅದಕ್ಕೆ ಫಸ್ಟ್ ಪ್ರಿಕಾಷನ್ಸ್ ಅಂದರೆ ಫಸ್ಟ್ ಪೇಯಿಂಗ್ ಬ್ಯಾಂಕರ್ ಚೆಕ್ ಮಾಡಬೇಕಾಗೋದು ಪ್ರಾಪರ್ ಫಾರ್ಮ್ ಆಫ್ ಅ ಚೆಕ್. ಚೆಕ್ ಕರೆಕ್ಟ್ ಫಾರ್ಮಲ್ಲಿ ಇದೆಯಾ, ಚೆಕ್ ಎಲ್ಲ ನೀಟಾಗಿ ಫಿಲ್ ಆಗಿದೆ, ಸಿಗ್ನೇಚರ್ ಎಲ್ಲ ಪ್ರಾಪರಾಗಿ ಕರೆಕ್ಟ್ ಆಗಿದೆಯಾ ಅನ್ನೋದು. ಇನ್ನೊಂದು ಇದರಲ್ಲಿ ಚೆಕ್ನ ಪ್ರಿಂಟೆಡ್ ಫಾರ್ಮಲ್ಲೂ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಪ್ರಿಂಟೆಡ್ ಫಾರ್ಮಲ್ಲಿ ಕೊಟ್ಟಾಗ ಪೇಯಿಂಗ್ ಬ್ಯಾಂಕರ್ ಏನೇನು ಮಾಡಬೇಕು ನೋಡೋಣ. ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಪ್ರಿಂಟೆಡ್ ಫಾರ್ಮ್. ಪ್ರಿಂಟೆಡ್ ಫಾರ್ಮ್ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನೇನಾಗುತ್ತೆ ಅಂತ. ಕನ್ವೀನಿಯಂಟ್ ಫಾರ್ ದ ಡ್ರಾಯರ್. ಡ್ರಾಯರ್ ಅಂದ್ರೆ ಇವಾಗ ಯಾವ ಒಬ್ಬ ವ್ಯಕ್ತಿ ದುಡ್ಡನ್ನ ಡ್ರಾ ಮಾಡ್ತಿರ್ತಾರೋ ಅವನು ಡ್ರಾಯರ್ ಅಂತ ಕರೀತಾರೆ. ಸೊ ಅದು ಅವಾಗ ದುಡ್ಡು ಡ್ರಾ ಮಾಡೋದಕ್ಕೆ ಚೆಕ್ನ ಪ್ರಿಂಟೆಡ್ ಫಾರ್ಮ್ ಅಲ್ಲಿ ಇದ್ರೆ ಅವ್ನಿಗೆ ಈಸಿ ಆಗುತ್ತೆ. ಸೊ ಅವ್ನು ಎಷ್ಟು ಅಮೌಂಟ್ ಬರ್ತಾನೋ ಅಷ್ಟು ಅಮೌಂಟ್ ನೀಟಾಗಿ ಯಾವುದೇ ರೀತಿ ಚೇಂಜಸ್ ಇಲ್ಲದೆ ಡ್ರಾ ಮಾಡ್ಕೊಡ್ಬೋದು. ನೆಕ್ಸ್ಟ್ ಸರ್ವ್ಸ್ ದ ಪರ್ಪಸ್ ಆಫ್ ರೆಕಾರ್ಡ್. ರೆಕಾರ್ಡ್ಗೆ ಯೂಸ್ ಆಗುತ್ತೆ. ಇವಾಗ ಒಂದು ಚೆಕ್ ಕೊಟ್ಟಿದ್ದೀವಿ ಅಂತ ಅಂದ್ರೆ ಆ ಚೆಕ್ ಕ್ಲಿಯರ್ ಆದ್ಮೇಲೆ ಆ ಚೆಕ್ನ ಒಂದು ರೆಕಾರ್ಡಿಂಗ್ ಡೀಟೇಲ್ಸ್ ಅಂತಾನೆ ಇಟ್ಟಿರ್ತಾರೆ. ಸೊ ಆ ರೆಕಾರ್ಡಿಂಗ್ ಡೀಟೇಲ್ಸ್ಗೋಸ್ಕರನೇ ಪ್ರಿಂಟೆಡ್ ಫಾರ್ಮ್ ಅಲ್ಲಿರೋ ಚೆಕ್ ಯೂಸ್ ಆಗುತ್ತೆ. ಇನ್ಸ್ಟ್ರಕ್ಷನ್ ಟು ದ ಬ್ಯಾಂಕರ್ ಮೋರ್ ಕನ್ವೀನಿಯಂಟ್ಲಿ. ಬ್ಯಾಂಕರ್ಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗ್ದಂಗೆ ಇಷ್ಟು ಅಮೌಂಟ್ ಕೇಳಿದ್ದಾರೆ, ಸೊ ಇಷ್ಟು ಅಮೌಂಟ್ ಡ್ರಾ ಮಾಡ್ಕೊಡ್ಬೇಕು, ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ದಂಗೆ ಅವ್ನು ಕೆಲಸ ಮಾಡೋದಕ್ಕೆ ಪ್ರಿಂಟೆಡ್ ಫಾರ್ಮ್ ಅಲ್ಲಿರೋ ಚೆಕ್ಗಳು ಯೂಸ್ ಆಗುತ್ತೆ. ಚೆಕ್ ಅಂತಾನೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಯಾವುದೇ ಆಗಲಿ, ಬಿಲ್ ಆಗಲಿ, ಟ್ರೆಜರಿ ಬಿಲ್ಸ್ ಆಗಲಿ, ಅವೆಲ್ಲ ಯೂಸ್ ಆಗುತ್ತೆ. ನೆಕ್ಸ್ಟ್ ಚಾನ್ಸಸ್ ಆಫ್ ಫೋರ್ಜರಿ ಕ್ಯಾನ್ ಬಿ ಮಿನಿಮೈಸ್. ಪ್ರಿಂಟೆಡ್ ಫಾರ್ಮಲ್ಲಿ ಯಾವುದೇ ರೀತಿ ಫೋರ್ಜರಿ ಮಾಡೋದಕ್ಕಾಗಲ್ಲ. ಪ್ರಿಂಟ್ ಆಗೋದಕ್ಕಿಂತ ಮುಂಚೆ ಏನು ಫೋರ್ಜರಿ ಮಾಡಿರ್ತಾರೋ ಅದು ಚಾನ್ಸಸ್ ಇರುತ್ತೆ. ಬಟ್ ಪ್ರಿಂಟ್ ಆದಮೇಲೆ ಯಾವುದೇ ರೀತಿ ಫೋರ್ಜರಿ ಮಾಡೋದಕ್ಕಾಗಲ್ಲ. ಸೊ ಪ್ರಿಂಟೆಡ್ ಫಾರ್ಮ್ ತುಂಬ ಯೂಸ್ ಆಗುತ್ತೆ. ಯಾವುದೇ ರೀತಿ ಫೋರ್ಜರಿ ಕೆಲಸ ಆಗಲ್ಲ, ಫ್ರಾಡ್ಲೆಂಟ್ ಆಕ್ಟಿವಿಟೀಸ್ ನಡೆಯೋದಕ್ಕಾಗಲ್ಲ. ಸೆಕೆಂಡ್ ಪ್ರಿಕಾಷನರಿ ಮೆಷರ್ ಏನು ಅಂತ ತಿಳ್ಕೊಳ್ಳೋಣ. ಡೇಟ್ ಆಫ್ ಅ ಚೆಕ್. ಪ್ರತಿಯೊಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟಲ್ಲೇ ಆಗಲಿ ಅಥವಾ ಬಿಲ್ಲಲ್ಲೇ ಆಗಲಿ, ಟ್ರೆಜರಿ ಬಿಲ್ಸಲ್ಲಿ ಏನೇ ಆಗಲಿ, ಡೇಟ್ ತುಂಬ ಇಂಪಾರ್ಟೆಂಟ್. ಸೊ ಹಾಗೇನೆ ಚೆಕ್ಕಲ್ಲೂ ಕೂಡ ಡೇಟ್ ತುಂಬ ಇಂಪಾರ್ಟೆಂಟ್. ನೀವೇನು ಡೇಟ್ ಕೊಟ್ಟಿರ್ತಾರೋ ಆ ಡೇಟಿಗೇನೆ ಎಲ್ಲ ಡೀಟೇಲ್ಸು ಕರೆಕ್ಟಾಗಿ ಫಿಲ್ ಆಗಿರಬೇಕು. ಸೊ ಡೇಟ್ ಏನು ಕೊಟ್ಟಿರ್ತಾರೋ ಆ ಡೇಟ್ಗೆ ನೀವು ತೊಗೊಂಡೋಗಿ ಕಸ್ಟಮರ್ಗೆ ನೀವು ದುಡ್ಡು ಕೊಟ್ಟಾಗ ಅವಾಗ ಏನು ಕಸ್ಟಮರ್ ತೊಗೊಂಡೋಗಿ ಬ್ಯಾಂಕಿಗೆ ಕೊಟ್ಟಾಗ ಡೇಟ್ ಆಫ್ ಚೆಕ್ ಮೊದಲು ಬ್ಯಾಂಕಲ್ಲಿ ಚೆಕ್ ಮಾಡೋದೇ ಡೇಟ್ ಪ್ರಕಾರ ಇವ್ರು ಕೊಟ್ಟರು ಡೇಟಿಗೆ ಕರೆಕ್ಟಾಗಿ ಚೆಕ್ನ ಹಾಕಿದಾರಾ, ಈ ಡೇಟಿಗೆ ಕರೆಕ್ಟಾಗಿ ದುಡ್ಡು ಟ್ರಾನ್ಸಾಕ್ಷನ್ ಆಗುತ್ತಾ ಅನ್ನೋದು. ಸೊ ಎಲ್ಲ ಚೆಕ್ ಬರೀಬೇಕಾದ್ರೆ ಮೇಯ್ನ್ ಆಗಿ ನೀಟಾಗಿ ನೋಡ್ಕೊಂಡ್ ಬರೀಬೇಕಾಗಿರೋದು ಡೇಟ್ನ. ಸೊ ಡೇಟ್ ಆಫ್ ಚೆಕ್ ಇಸ್ ಇಂಪಾರ್ಟೆಂಟ್. ಡೇಟ್ ಆಫ್ ಚೆಕ್ ಅಲ್ಲಿ ಏನೇನು ಇಶ್ಯೂಸ್ ಆಗ್ಬೋದು ಅಂತ. ಸ್ಟೇಲ್ ಚೆಕ್ ಆರ್ ಔಟ್ಡೇಟೆಡ್ ಚೆಕ್. ಸ್ಟೇಲ್ ಚೆಕ್ ಅಂತ ಅಂದ್ರೆ 6 ತಿಂಗಳ ಹಳೆ ಚೆಕ್. ಸೊ ಸ್ಟೇಲ್ ಚೆಕ್ ನಾಗಲೇ ನಿಮಗೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಹೇಳಿದ್ದೀನಿ, ಟೈಪ್ಸ್ ಆಫ್ ಚೆಕ್, ಕ್ರಾಸ್ ಚೆಕ್ಸ್ ಅವೆಲ್ಲ ಏನು ಬರುತ್ತೆ ಅಂತ. ಸೊ ಅದ್ರಲ್ಲಿ ಫಸ್ಟ್ ಸ್ಟೇಲ್ ಚೆಕ್ ಒಂದು. ಸ್ಟೇಲ್ ಚೆಕ್ ಆರ್ ಔಟ್ಡೇಟೆಡ್ ಚೆಕ್ ಅಂತ ಅಂದ್ರೆ 6 ತಿಂಗಳ ಹಳೆ ಚೆಕ್ ಅದು. ಸೊ ಅಂತ ಚೆಕ್ಗಳನ್ನ ಟ್ರಾನ್ಸಾಕ್ಷನ್ ಮಾಡೋದಕ್ಕಾಗಲ್ಲ. ಸೊ ಅಂತ ಚೆಕ್ಗಳನ್ನ ಸ್ಟೇಲ್ ಚೆಕ್ ಅಂತ ಹೇಳ್ತಾರೆ. ಆಮೇಲೆ ಈ ಸ್ಟೇಲ್ ಚೆಕ್ನ ಯಾವುದೇ ರೀತಿ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ. ಈ ಚೆಕ್ನ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ ಅಥವಾ ಈ ಚೆಕ್ನ ಹರಿದಾಕ್ಬಾರ್ದು. ಈ ಸ್ಟೇಲ್ ಚೆಕ್ನ ಇಟ್ಟಿರಬೇಕು. ಯಾಕಂದರೆ 3 ವರ್ಷದವರೆಗೂ ಡೇಟ್ ಆಫ್ ಇಶ್ಯೂಸ್ನ 3 ವರ್ಷದವರೆಗೂ ಅದಕ್ಕೆ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಯಾವಾಗ ಅಂತ ಅಂದರೆ ಒಬ್ಬ ಡ್ರಾಯರ್ ಅಂದರೆ ಚೆಕ್ ಬರೆದಿರೋನು ಏನಂತಿಗೆ ಆ ಸ್ಟೇಲ್ ಚೆಕ್ನ ಪ್ರೆಸೆಂಟ್ ಮಾಡ್ತಿದ್ದಾನೆ ಅಂತ ಲಾ ಕಡೆಯಿಂದ ಅಂದರೆ ಲಾಯರೇ ಆಗಲಿ ಅಥವಾ ಕೋರ್ಟ್ ಕಡೆಯಿಂದನಾಗಲಿ ಬ್ಯಾಂಕಿಗೆ ಆರ್ಡರ್ಸ್ ತಂದಾಗ ಅಥವಾ ಇನ್ಫಾರ್ಮೇಷನ್ ತಂದಾಗ ಆ ಚೆಕ್ನ ಅವನು ಅಕ್ಸೆಪ್ಟ್ ಮಾಡ್ಬೋದು. ಸೊ ಸ್ಟೇಲ್ ಚೆಕ್ ಅಥವಾ ಔಟ್ಡೇಟೆಡ್ ಚೆಕ್ನ ಯಾವುದೇ ರೀತಿ ಕ್ಯಾನ್ಸಲೇಷನ್ ಮಾಡೋಂಗಿಲ್ಲ. ಅದಕ್ಕೆ ಇನ್ನೂ 3 ವರ್ಷ ಟೈಮ್ ಇರುತ್ತೆ. ಸ್ಟೇಲ್ ಚೆಕ್ ಅಂದರೆ ಅದು 6 ತಿಂಗಳ ಹಳೆ ಚೆಕ್ ಅಂತ. ನೆಕ್ಸ್ಟ್ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಅಂದರೆ ಇವಾಗಿನಿಂದ ಫ್ಯೂಚರ್ ಡೇಟಿಗೆ ನಮಗೆ ಬೇಕಾಗುತ್ತೆ ಅಂತ ಫ್ಯೂಚರ್ ಡೇಟ್ನ ಚೆಕ್ ಒಳಗಡೆ ಹಾಕ್ಸಿರ್ತೀವಿ, ಅಂಥದ್ದನ್ನ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಹೇಳ್ತಾರೆ. ಸೊ ಇಂಥ ಚೆಕ್ಗಳು ಇದು ಮಾಡಬೇಕಾದ್ರೂ ಡೇಟ್ನೆಲ್ಲ ನೋಡ್ಕೊಂಡು ಕರೆಕ್ಟಾಗಿ ಪೇಯಿಂಗ್ ಬ್ಯಾಂಕರ್ ಅವ್ರು ಕೊಡಬೇಕು ಅನ್ನೋದು. ನೆಕ್ಸ್ಟ್ ಪಾಯಿಂಟ್ ಟು ಅಶ್ಯೂರ್ ಕ್ರೆಡಿಟಾರ್ಸ್. ಇವಾಗ ನೀವು ಚೆಕ್ ಬರೆದು ಯಾರೋ ಒಬ್ರು ಕೊಟ್ಟಿರ್ತೀರ ಕ್ರೆಡಿಟಾರ್ಸ್ಗೆ, ನೀವು ಅವ್ರು ದುಡ್ಡು ಕಲೆಕ್ಟ್ ಮಾಡೋರಿರ್ತಾರೆ. ಸೊ ಅವ್ರು ಕ್ರೆಡಿಟಾರ್ಸ್ ಆಗಿರ್ತಾರೆ. ಸೊ ಅಂಥ ಕೇಸಲ್ಲಿ ಏನು ಮಾಡಬೇಕು, ಡೇಟ್ನ ಪ್ರಾಪರಾಗಿ ಹಾಕ್ಕೊಡ್ಬೇಕು. ಯಾವುದೋ ಒಂದು ಡೇಟ್ ಕೊಟ್ಬಿಟ್ಟು ಅವ್ರಿಗೆ ಮೋಸ ಮಾಡೋದಕ್ಕಾಗಲಿ ಅಥವಾ ಫ್ರಾಡುಲೆಂಟ್ ಆಕ್ಟಿವಿಟೀಸ್ ಮಾಡೋದಕ್ಕಾಗಲಿ ಅಂತ ಕೆಲಸಗಳನ್ನ ಮಾಡಬಾರ್ದು. ಸೊ ನೀವು ಮೇಯ್ನಾಗಿ ಕ್ರೆಡಿಟಾರ್ಸಿಗೆ ಕೊಡ್ತಾ ಅಂದರೆ ಯಾರಿಗೋ ಬೇರೆಯವ್ರಿಗೆ ದುಡ್ಡು ಕೊಡ್ತಾ ಇದ್ದೀರಾ ಅಂದರೆ ಅದನ್ನು ಪೋಸ್ಟ್ ಡೇಟೆಡ್ ಚೆಕ್ಸಲ್ಲಿ ಕೊಡೋದು ಒಳ್ಳೆಯದು ಅಂತ. ಥರ್ಡ್ ಪಾಯಿಂಟ್ ಇಸ್ ಅಮೌಂಟ್ ಆಫ್ ಚೆಕ್.
ಅಮೌಂಟ್ ಆಫ್ ಚೆಕ್. ಅಮೌಂಟ್ ಆಫ್ ಚೆಕ್ ಏನು ಹೇಳುತ್ತೆ ಅಂತ ಅಂದರೆ, ಅಮೌಂಟ್ ಆಫ್ ಚೆಕ್ಕಲ್ಲಿ ನೀವು ವರ್ಡ್ಸಲ್ಲೂ ಬರೀಬೇಕಾಗುತ್ತೆ, ಫಿಗರ್ಸಲ್ಲೂ ಬರೀಬೇಕು. ಇದು ನಾರ್ಮಲಾಗಿ ಇದು ಕಾಮನ್, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅಮೌಂಟ್ ಬರೀಬೇಕಾದ್ರೆ ಚೆಕ್ಕಲ್ಲಿ ಅದನ್ನು ವರ್ಡ್ಸಲ್ಲೂ ಬರೀಬೇಕು ಮತ್ತು ಫಿಗರ್ಸಲ್ಲೂ ಬರೀಬೇಕು. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಕೆಲವೊಂದು ಸತಿ ವರ್ಡ್ಸಲ್ಲಿ ಬರ್ದಿರೋದಕ್ಕೂ ಫಿಗರ್ಸಲ್ಲಿ ಬರೆದಿರೋದಕ್ಕೂ ಅಮೌಂಟ್ ಚೇಂಜಸ್ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ಪೇಯಿಂಗ್ ಬ್ಯಾಂಕರ್ ಆಗಲಿ ಅಥವಾ ಯಾವುದೇ ಒಬ್ಬ ಬ್ಯಾಂಕರ್ ಆಗಲಿ ಆ ಚೆಕ್ನ ಎಕ್ಸೆಪ್ಟ್ ಮಾಡಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ ಅಂತ ಅಂದರೆ, ಆ ಬ್ಯಾಂಕರು ಕಸ್ಟಮರ್ಗೆ ಒಂದು ನೋಟಿಸ್ ಕಳಿಸ್ತಾನೆ. ಅಂದರೆ ನೀವು ಕೊಟ್ಟಿರೋ ಚೆಕ್ಕಲ್ಲಿ ವರ್ಡ್ ಮತ್ತು ಫಿಗರ್ ಡಿಫ್ರೆನ್ಸ್ ಇದೆ ಅಂತ ಬರೆದುಬಿಟ್ಟು ಆ ಚೆಕ್ನ ಅವನು ಕಸ್ಟಮರಿಗೆ ರಿಟರ್ನ್ ಮಾಡ್ತಾನೆ. ಅದು ಇದ್ರ ಪ್ರಕಾರ ರಿಟರ್ನ್ ಮಾಡ್ತಾನೆ ಅಂದರೆ, ನ್ಯಾಷನಲ್ ನೆಗೋಷಿಯಬಲ್ ಆ್ಯಕ್ಟ್ ಪ್ರಕಾರ 1881 ಪ್ರಕಾರ ರಿಟರ್ನ್ ಮಾಡ್ತಾನೆ. ಅಂದರೆ ಆ ನೋಟಿಸಲ್ಲಿ ಅವ್ನು ಏನು ಬರ್ಕೊಡ್ತಾನೆ ಅಂದರೆ, ದ ಅಮೌಂಟ್ ಇನ್ ವರ್ಡ್ಸ್ ಆ್ಯಂಡ್ ಫಿಗರ್ಸ್ ಡಿಫರ್ಸ್. ಅಂದರೆ ನೀವು ಬರೆದಿರೋ ವರ್ಡ್ಗೂ ಮತ್ತು ಫಿಗರಲ್ಲಿರೋ ಅಮೌಂಟ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ, ಪೇ ಅಂತ ಹೇಳಿ ಬರೆದು ಕಳಿಸ್ತಾನೆ. ಇಂಥ ಸಿಚುವೇಷನಲ್ಲಿ ಏನಾಗುತ್ತೆ ಅಂತ ಅಂದರೆ, ಚೆಕ್ನ ಯಾವುದೇ ರೀತಿ ಕ್ಯಾನ್ಸಲೇಷನ್ ಮಾಡೋ ಹಾಗಿಲ್ಲ. ಸೊ ಚೆಕ್ನ ಕ್ಯಾನ್ಸಲೇಷನ್ ಮಾಡೋ ಹಾಗಿಲ್ಲ. ಚೆಕ್ಕಲ್ಲಿ ಏನಾದ್ರು ಅಮೌಂಟ್ಸ್ ಮತ್ತು ಫಿಗರ್ಸಲ್ಲಿ ಇರೋದೇನಾದ್ರು ಚೇಂಜಸ್ ಆಗಿದೆ ಅಂದರೆ ಚೆಕ್ನ ಕ್ಯಾನ್ಸಲೇಷನ್ ಮಾಡೋ ಹಾಗಿಲ್ಲ. ಸೊ ಕ್ಯಾನ್ಸಲೇಷನ್ ಮಾಡೋದು ಬದಲು ಏನು ಮಾಡ್ತಾನೆ ಅಂದರೆ, ವರ್ಡ್ಸಲ್ಲಿ ಬರೆದಿರ್ತಾರಲ್ಲ, ವರ್ಡ್ಸಲ್ಲಿ ಬರೆದಿರೋಷ್ಟು ಅಮೌಂಟ್ನ ಅವರು ಕರೆಕ್ಟಾಗಿ ಕೊಡ್ತಾರೆ. ಫಿಗರ್ಸಲ್ಲಿ ಬರೆದಿರೋದನ್ನ ಕನ್ಸಿಡರ್ ಮಾಡಬಾರ್ದು, ವರ್ಡ್ಸಲ್ಲಿ ಬರೆದಿರೋ ಅಮೌಂಟ್ನ ಕನ್ಸಿಡರ್ ಮಾಡಿ ಅವ್ರಿಗೆ ದುಡ್ಡು ಕೊಡ್ತಾರೆ. ಸೊ ಯಾವುದೇ ರೀತಿ ಅಮೌಂಟಲ್ಲಿ ಏನೋ ಚೇಂಜಸ್ ಇದ್ದರೆ ಆ ಚೆಕ್ನ ಕ್ಯಾನ್ಸಲೇಷನ್ ಮಾಡಬಾರ್ದು. ಅಮೌಂಟ್ ಇನ್ ವರ್ಡ್ಸಲ್ಲಿ ಏನು ಬರೆದಿರ್ತಾರೋ ಅಮೌಂಟ್ ಇನ್ ವರ್ಡ್ಸ್ನ ನೋಡ್ಕೊಂಡು ಕ್ಯಾಶ್ನ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಬೋದು. ಪ್ರಿಕಾಷನ್ಸ್ ಟು ಬಿ ಅಬ್ಸರ್ವ್ಡ್ ರಿಗಾರ್ಡಿಂಗ್ ಅಮೌಂಟ್ ಆಫ್ ಚೆಕ್. ಚೆಕ್ನ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋದು. ಫಂಡ್ಸ್ ಇನ್ ದ ಅಕೌಂಟ್ ಮಸ್ಟ್ ಬಿ ಸಫಿಷಿಯೆಂಟ್. ನೀವು ಒಬ್ರಿಗೆ ಯಾರಿಗೋ ಚೆಕ್ ಕೊಡ್ತಾ ಇದ್ದೀರಾ ಅಂದರೆ ನಿಮ್ಮ ಅಕೌಂಟಲ್ಲಿರೋ ಅಮೌಂಟು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿರಬೇಕು. ನೀವು ಬರ್ದಿರೋದು 50,000 ಆಗಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಬರೀ 30,000 ಇದ್ದರೆ ಆ ಚೆಕ್ನ ಟ್ರಾನ್ಸಾಕ್ಷನ್ ಮಾಡೋದಕ್ಕಾಗಲ್ಲ. ಸೊ ನೀವೇನು ಅಮೌಂಟ್ನ ಚೆಕ್ಕಲ್ಲಿ ಬರೀತೀರೋ ಅಷ್ಟು ಅಮೌಂಟು ಕೂಡ ನಿಮ್ಮ ಅಕೌಂಟಲ್ಲಿ ಇದೆಯಾ ಅನ್ನೋದು ಚೆಕ್ ಮಾಡಿ ಆಮೇಲೆ ಚೆಕ್ನ ಫಿಲ್ ಮಾಡ್ಕೊಡ್ಬೇಕು. ಯೂಸ್ ಆಫ್ ಮಿನಿಮಮ್ ಬ್ಯಾಲೆನ್ಸ್ ಇಷ್ಟು ಅಂದ್ಬಿಟ್ಟು ಪ್ರತಿಯೊಂದು ಬ್ಯಾಂಕಲ್ಲೂ ಕೊಟ್ಟಿರ್ತಾರೆ. ಸೊ ಆ ಮಿನಿಮಮ್ ಬ್ಯಾಲೆನ್ಸ್ನ ಕರೆಕ್ಟಾಗಿ ಯೂಸ್ ಮಾಡಬೇಕು. ಮಿನಿಮಮ್ ಬ್ಯಾಲೆನ್ಸ್ ಅಷ್ಟೇ ಇರೋದು ಅಂತ ಹೇಳೋ ಟೈಮಲ್ಲಿ ನೀವು ಚೆಕ್ ಬರೆದು ಕೊಟ್ಬಿಟ್ರೆ ಆಗಲ್ಲ. ಅಂಥ ಚೆಕ್ಗಳನ್ನ ಕ್ಯಾನ್ಸಲೇಷನ್ ಮಾಡೋ ಚಾನ್ಸಸ್ ಇರುತ್ತೆ. ಕ್ರೊನಾಲಜಿಕಲ್ ಆರ್ಡರ್ ಆಫ್ ರಿಸಿಪ್ಟ್. ಅಟ್ ಎ ಟೈಮಲ್ಲಿ ನೀವು ಚೆಕ್ಗಳನ್ನ ಕೊಟ್ಟಾಗ ಬ್ಯಾಂಕರ್ ಏನು ಮಾಡ್ತಾನೆ, ಕ್ರೊನಾಲಜಿಕಲ್ ಆರ್ಡರ್ ಆಗಿ ಇಟ್ಕೊಂಡಿರ್ತಾನೆ. ಸೊ ಆ ಕ್ರೊನಾಲಜಿಕಲ್ ಆರ್ಡರ್ ಆಗೇನೆ ಅವರು ಚೆಕ್ಗಳನ್ನ ಟ್ರಾನ್ಸಾಕ್ಷನ್ ಮಾಡ್ಕೊಡೋದಕ್ಕಾಗೋದು. ಈಗ ನೀವು ಲೇಟಾಗಿ ಕೊಟ್ಟಿದ್ದೆ ಅಂದರೆ ನಿಮ್ಮ ಚೆಕ್ ಲೇಟಾಗಿ ಟ್ರಾನ್ಸಾಕ್ಷನ್, ನೀವು ಬೇಗ ಕೊಟ್ಟಿದ್ದೀರಾ, ನಿಮ್ಮ ಫಸ್ಟೇ ಕೊಟ್ಟಿದ್ದೀರಾ ಅಂತಂದರೆ ನಿಮ್ಮ ಚೆಕ್ಕೆ ಬೇಗ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಕೊಡಬೇಕಾದ್ರೆ ನೀವು ಯಾವ ಟೈಮಲ್ಲಿ ಕೊಡ್ತೀರಾ, ಬ್ಯಾಂಕರಿಗೆ ಎಷ್ಟು ಬೇಗ ಕೊಡ್ತೀರಾ ಅನ್ನೋದು ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ರೊನಾಲಜಿಕಲ್ ಆರ್ಡರ್ ಆಫ್ ರಿಸಿಪ್ಟ್ಸ್. ಆ ಚೆಕ್ಕಲ್ಲೂ ಅಷ್ಟೇ, ಚೆಕ್ಕಲ್ಲೂ ಚೆಕ್ ನಂಬರ್ ಬರ್ದು ಚೆಕ್ದು ಡೀಟೇಲ್ಸ್ ಹಾಕಿರ್ತಾರೆ. ಸೊ ಅದೆಲ್ಲ ಪ್ರಾಪರ್ ಆಗಿದೆ ಅಂತ ಚೆಕ್ ಮಾಡಿದ್ರೆ ನೀವು ರಿಸಿಪ್ಟ್ಸ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್, ಪ್ರೆಸೆಂಟಿಂಗ್ 2 ಚೆಕ್ಸ್ ಅಟ್ ಎ ಟೈಮ್. ಈಗೇನು ಕೆಲಸ ಆಗುತ್ತೆ ಅಂದರೆ, ಕೆಲವೊಂದು ಸರ್ತಿ ಯಾರೋ ಇಬ್ಬರು ಕೊಡಬೇಕಾಗುತ್ತೆ. ಸೊ ನೀವೇನು ಮಾಡ್ತೀರಾ, 2 ಚೆಕ್ನೂ ಅಟ್ ಎ ಟೈಮ್ ಪ್ರೆಸೆಂಟ್ ಮಾಡಿಬಿಟ್ಟಿರ್ತಾರೆ, ನಿಮ್ಗೆ ಯಾರೋ ಕೊಟ್ಟಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಒಂದು ಚೆಕ್ಕಲ್ಲಿ 50,000 ಬರೆದಿರ್ತೀರ, ಇನ್ನೊಂದು ಚೆಕ್ಕಲ್ಲಿ 30,000 ಬರೆದಿರ್ತೀರ, ಬಟ್ ನಿಮ್ಮ ಅಕೌಂಟಲ್ಲಿ ಇರೋದೇ ಬರೀ 60,000. ಅಂಥ ಟೈಮಲ್ಲಿ ಬ್ಯಾಂಕರ್ ಏನು ಮಾಡ್ತಾನೆ ಅಂದರೆ, ಇಲ್ಲ ಯಾವ್ದಾದ್ರು ಒಂದು ಚೆಕ್ನ, ಅಂದರೆ ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟು ದುಡ್ಡಿಗೆ ಅಡ್ಜಸ್ಟ್ ಆಗುವಂಥ ಚೆಕ್ನ ಅವನು ಫಸ್ಟ್ ಟ್ರಾನ್ಸಾಕ್ಷನ್ ಮಾಡಿಕೊಡ್ತಾನೆ. ಇಲ್ಲ ಅಂತಂದರೆ ನಿಮ್ಮನ್ನು ಕೇಳೋ ಯಾವ್ದು ಯೂಸ್ ಆಗುತ್ತೋ ಅದನ್ನು ಟ್ರಾನ್ಸಾಕ್ಷನ್ ಮಾಡಿಕೊಡ್ತಾನೆ. ಸೊ ನೀವು 2 ಚೆಕ್ಕು ಪ್ರೆಸೆಂಟ್ ಮಾಡಬೇಕಾದ್ರೆ ನೀವು ಕೊಟ್ಟಿರೋ ಚೆಕ್ಕಲ್ಲಿರೋ ಅಮೌಂಟ್ಗೂ ಅಕೌಂಟಲ್ಲಿರೋ ದುಡ್ಡು ಟ್ಯಾಲಿ ಆಗುತ್ತೆ ಅಂತ ನೋಡಿ ಆಮೇಲೆ ಚೆಕ್ನ ಇಶ್ಯೂಸ್ ಮಾಡಬೇಕು. 4th ಪಾಯಿಂಟ್, ಮೆಟೀರಿಯಲ್ ಆಲ್ಟ್ರೇಷನ್. ಮೆಟೀರಿಯಲ್ ಆಲ್ಟ್ರೇಷನ್ ಅಂದರೆ, ಇವಾಗ ಚೆಕ್ಕಲ್ಲಿ ಏನೋ ಒಂದು ಡೀಟೇಲ್ಸ್ ಬರಿಬೇಕಾದ್ರೆ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ. ಸೊ ಅಂಥ ಇದರಲ್ಲಿ ಏನು ಮಾಡಬೇಕಾಗುತ್ತೆ ಅಂತ ಅಂದರೆ, ಯಾವುದೇ ರೀತಿ ಕ್ಯಾನ್ಸಲೇಷನ್ ಇಲ್ದಂಗೆ, ಕ್ಯಾನ್ಸಲೇಷನ್ ಏನು ಮಾಡ್ದಂಗೆ ಅಥವಾ ವೈಟ್ನರ್ ಅಪ್ಲೈ ಮಾಡ್ದಂಗೆ ಅಥವಾ ಚೆಕ್ನ ಹರಿದಾಕ್ದಂಗೆ ಅದು ನೀಟಾಗಿ ನಿಮ್ಮ ಸಿಗ್ನೇಚರಲ್ಲೇ ಮಾಡಿ ನಿಮ್ಮ ಸಿಗ್ನೇಚರ್ ಮಾಡಿಕೊಡ್ಬೇಕು. ಮೆಟೀರಿಯಲ್ ಆಲ್ಟ್ರೇಷನ್ ಅದೇ ಅಂದರೆ, ನೀವೇನೋ ಬರೀಬೇಕಾದ್ರೆ ಮಿಸ್ಟೇಕ್ ಆಗಿರುತ್ತೆ. ಸೊ ಅದನ್ನು ಮತ್ತೆ ತಿದ್ದಿದಲೇ ಏನು ಮಾಡ್ದಲೇ ಹೋಗಿ ಸೀದಾ ಬ್ಯಾಂಕರ್ ಹತ್ರ ಹೋಗಿ ನಿಮ್ಮ ಸಿಗ್ನೇಚರ್ನ ಹಾಕಿ ಇಂಥ ಮಿಸ್ಟೇಕ್ ಆಗಿದೆ ಅಂತ ಹೇಳಿದಾಗ ಅವ್ರು ಏನು ಮಾಡ್ತಾರೆ, ನಿಮ್ಮ ಸಿಗ್ನೇಚರ್ನ ಟ್ಯಾಲಿ ಮಾಡ್ತಾರೆ. ನಿಮ್ಮ ಸಿಗ್ನೇಚರ್ ಏನರಲ್ಲಿ ಟ್ಯಾಲಿ ಮಾಡ್ತಾರೆ ಅಂದರೆ, ನೀವು ಫಸ್ಟ್ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರಲ್ವ, ನೀವು ಫಸ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾಗ ನಿಮ್ಮ ಸಿಗ್ನೇಚರ್ನು ಮತ್ತು ನೀವು ಚೆಕ್ಕಲ್ಲಿ ಮಾಡಿರೋ ಸಿಗ್ನೇಚರ್ನು ಟ್ಯಾಲಿ ಮಾಡಿ ಪರ್ಸನ್ ಕರೆಕ್ಟ್ ಆಗಿದೆ ಅನ್ನೋ ಟೈಮಲ್ಲಿ ಮಾತ್ರ ಅವ್ರು ಚೆಕ್ನ ಎಕ್ಸೆಪ್ಟ್ ಮಾಡಿ ಆ ಚೆಕ್ನ ಟ್ರಾನ್ಸಾಕ್ಷನ್ ಮಾಡಿಕೊಡ್ತಾರೆ. ಅಕಸ್ಮಾತ್ ಏನಾದ್ರು ಜಾಯಿಂಟ್ ಅಕೌಂಟ್ ಹೋಲ್ಡರ್ ಏನಾದ್ರು ಇಂಥ ಮೆಟೀರಿಯಲ್ ಆಲ್ಟ್ರೇಷನ್ ಅಂದರೆ, ಜಾಯಿಂಟ್ ಅಕೌಂಟ್ ಹೋಲ್ಡ್ ಯಾರ್ದೋ ಒಂದು ಬ್ಯಾಂಕಲ್ಲಿ ಜಾಯಿಂಟ್ ಅಕೌಂಟ್ ಇರುತ್ತೆ, ಅವ್ರೇನೋ ಚೆಕ್ ಬರಿಬೇಕಾದ್ರೆ ಏನೋ ಡೀಟೇಲ್ಸಲ್ಲಿ ಏನೋ ಮಿಸ್ಟೇಕ್ ಆಗಿದ್ದಾಗ ಅವಾಗ ಏನು ಮಾಡಬೇಕು, ಆ ಜಾಯಿಂಟ್ ಅಕೌಂಟ್ ಹೋಲ್ಡರ್ ಯಾರಿಬ್ಬರು ಜಾಯಿಂಟ್ ಅಕೌಂಟ್ ಓಪನ್ ಮಾಡಿರ್ತಾರಲ್ಲ ಅವರಿಬ್ಬರು ಸಿಗ್ನೇಚರ್ ಕೂಡ ಚೆಕ್ ಮೇಲೆ ಇರಬೇಕು. ಇಂಥ ಸಿಚುವೇಷನ್ಗಳಲ್ಲಿ ಮಾತ್ರ ಅದು ಮೆಟೀರಿಯಲ್ ಆಲ್ಟ್ರೇಷನ್ ಅಂತ ಆಗುತ್ತೆ. ಇದು ಎಲ್ಲ ಕೇಸಸಲ್ಲೂ ಆಗಲ್ಲ. ಏನಾದ್ರು ತಪ್ಪಾಯಿತು ಅಂದರೆ ಬ್ಯಾಂಕರಿಂದ ಪರ್ಮಿಷನ್ ತೊಗೊಂಡು ನಿಮ್ಮ ಸಿಗ್ನೇಚರ್ ಹಾಕಿ ಟ್ರಾನ್ಸಾಕ್ಷನ್ಸ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಫೋರ್ಜರಿ ಆಫ್ ಡ್ರಾಯರ್ ಸಿಗ್ನೇಚರ್. Forgery of drawer signature stands for any material alteration in the signature part of original drawer on an instrument which is unauthorized or illegal in nature.
ಫೋರ್ಜರಿ ಆಫ್ ಡ್ರಾಯ್ ಸಿಗ್ನೇಚರ್. ಇವಾಗ ಫೋರ್ಜರಿ ಅನ್ನೋದು ಕಾಮನ್ ಆಗೋಗಿದೆ. ಯಾರು ಬೇಕಾದ್ರೂ ಸಿಗ್ನೇಚರ್ನ ಬೇಕಾದ್ರೂ ಫೋರ್ಜರಿ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಚೆಕ್ಗಳಲ್ಲಿ ನೀವು ಯಾವ ಡೀಟೇಲ್ಸ್ ಕೊಟ್ಟಿರ್ತೀರೋ ಆ ಡೀಟೇಲ್ಸ್ ಅಪ್ಲಿಕೇಶನ್ ಮೇಲೆ ಏನು ಸೈನ್ ಮಾಡಿರ್ತೀರೋ ಅದೇ ಥರ ಸಿಗ್ನೇಚರು ಚೆಕ್ ಮೇಲೆ ಇರಬೇಕು. ಸೊ ಆ ಚೆಕ್ಕಲ್ಲಿರೋ ಸಿಗ್ನೇಚರ್ಸ್ ಎರಡು ಟ್ಯಾಲಿ ಆದಾಗ ಮಾತ್ರ ಆ ಚೆಕ್ನ ಅಕ್ಸೆಪ್ಟ್ ಮಾಡಿ ಟ್ರಾನ್ಸಾಕ್ಷನ್ ಮಾಡ್ಕೊಡೋದಕ್ಕೆ ಹೆಲ್ಪ್ ಆಗೋದು. ಸೊ ಏನಾದ್ರು ಸಿಗ್ನೇಚರಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ಅದನ್ನು ಇಲ್ಲಿಗಲ್ ಆ್ಯಕ್ಟಿವಿಟಿ ಅಥವಾ ಅನ್ಆಥರೈಸ್ಡ್ ಇನ್ ನೇಚರ್ ಅಂತ ಟ್ರೀಟ್ ಮಾಡೋದಕ್ಕಾಗುತ್ತೆ. ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂದರೆ ನೀವು ಮಾಡ್ತಾ ಇರೋದೇನೋ ಫ್ರಾಡಿಲೆಂಟ್ ಆ್ಯಕ್ಟಿವಿಟೀಸ್ ಅಂತ ತೊಗೊತಾರೆ, ಅಥವಾ ಸಿಗ್ನೇಚರಲ್ಲಿ ಏನೋ ವೇರಿಯೇಷನ್ಸ್ ಇತ್ತು ಅಂದರೆ ನೀವು ಅದಕ್ಕೆ ರೀಸನ್ ಕೊಡಬೇಕಾಗುತ್ತೆ. ಸಿಗ್ನೇಚರಲ್ಲಿ ಎಂತಕ್ಕೆ ವೇರಿಯೇಷನ್ಸ್ ಆಗಿದೆ ಅಂತ. ಸೊ ಮೇಯ್ನಾಗೆಲ್ಲ ಸೈನ್ ಮಾಡ್ಬೇಕಾದ್ರೆ ಇಂಕಲ್ಲೇ ಸೈನ್ ಮಾಡ್ತಾರೆ. ಆಮೇಲೆ ಪ್ರತಿಯೊಂದು ಸ್ಪೆಲ್ಲಿಂಗು ಕೂಡ ಕರೆಕ್ಟಾಗಿರಬೇಕು ಸಿಗ್ನೇಚರಲ್ಲಿ ಸೈನ್ ಮಾಡ್ಬೇಕಾದ್ರೆ. ಆವಾಗ ಯಾವುದೇ ರೀತಿ ಫೋರ್ಜರಿ ಅಂತ ಅನ್ಸ್ಕೊಳ್ಳಲ್ಲ. ಸೊ ಅಕಸ್ಮಾತ್ ಏನೋ ಫೋರ್ಜರಿ ಆಗಿದೆ ಅಂತ ಹೇಳಿದಾಗ ಬ್ಯಾಂಕರು ಕಸ್ಟಮರ್ಗೆ ಒಂದು ನೋಟಿಸ್ ಕಳಿಸ್ತಾನೆ. ಆ ನೋಟಿಸಲ್ಲಿ ಸಿಗ್ನೇಚರ್ ಡಿಫರ್ಸ್ ಅಂತ ಮೆನ್ಷನ್ ಮಾಡಿ ಕಳಿಸ್ತಾನೆ. ಅಂದರೆ ನೀವು ಕೊಟ್ಟಿರೋ ಚೆಕ್ಕಲ್ಲಿರೋ ಸಿಗ್ನೇಚರ್ಗೂ ನೀವು ಪ್ರೊವೈಡ್ ಮಾಡಿರೋ ಡಾಕ್ಯುಮೆಂಟ್ಸಲ್ಲಿರೋ ಸಿಗ್ನೇಚರ್ ಡಿಫ್ರೆಂಟ್ ಆಗಿದೆ ಅಂತ. ಸೊ ಅಂಥ ಟೈಮಲ್ಲಿ ಅದನ್ನು ಫೋರ್ಜರಿ ಮಾಡಿರ್ಬೋದು ಅಥವಾ ಏನೋ ಮಿಸ್ಟೇಕ್ ಆಗಿ ಇದಾಗಿದೆ ಅಂತ ನೀವು ಕರೆಕ್ಟಾಗಿ ಬ್ಯಾಂಕರಿಗೆ ರೀಸನ್ ಕೊಟ್ಟಾಗ ಆ ಚೆಕ್ಗಳನ್ನ ಆಕ್ಸೆಪ್ಟ್ ಮಾಡ್ಕೊತಾರೆ. ನೆಕ್ಸ್ಟ್ ಪಾಯಿಂಟ್, ಫ್ಯಾಸಿಮಲ್ ಸಿಗ್ನೇಚರ್. ಫ್ಯಾಸಿಮಲ್ ಸಿಗ್ನೇಚರ್, it denotes any signature not made directly by hand and includes signature made by stamp, print or any signature written machine frequently. ಫ್ಯಾಸಿಮಲ್ ಸಿಗ್ನೇಚರ್ ಅಂದರೆ ಈ ಸಿಗ್ನೇಚರ್ನ ಯಾವುದೇ ರೀತಿ ನೀವು ಕೈಯಲ್ಲಿ ಮಾಡಿರಲ್ಲ. ಸೊ ಫೋರ್ಜರಿ ಅಂದರೆ ಮೇಯ್ನಾಗಿ ನಡೆಯೋದೇ ಕೈಯಲ್ಲಿ. ಸೊ ಫ್ಯಾಸಿಮಲ್ ಸಿಗ್ನೇಚರ್ ಅಂದರೆ ಇದು ಒಂದು ಪ್ರಿಕಾಷನ್ಸ್ ಆಗುತ್ತೆ. ಇವಾಗ ಫ್ಯಾಸಿಮಲ್ ಸಿಗ್ನೇಚರ್ ಕಾಮನ್ ಆಗೋಗಿದೆ. ನೀವು ಎಲ್ಲೇ ಹೋದ್ರೂ ಫ್ಯಾಸಿಮಲ್ ಸಿಗ್ನೇಚರ್ನೇ ಕೇಳೋದು ಅಥವಾ ಬಯೋಮೆಟ್ರಿಕ್ ಕೇಳ್ತಾರೆ. ಸೊ ಫ್ಯಾಸಿಮಲ್ ಸಿಗ್ನೇಚರ್ ಅಂತ ಅಂದರೆ ಸ್ಟ್ಯಾಂಪ್ ಯೂಸ್ ಮಾಡಿ ಸಿಗ್ನೇಚರ್ ಮಾಡೋದಾಗಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಆಗಿರ್ಬೋದು, ಅಥವಾ ಡಿಜಿಟಲ್ ಸಿಗ್ನೇಚರ್ ಆಗಿರ್ಬೋದು. ನೀವು ಒಂದ್ಸತಿ ಏನು ಸಿಗ್ನೇಚರ್ ಮಾಡಿಕೊಟ್ಟಿರ್ತಾರೋ ಆ ಸಿಗ್ನೇಚರ್ನ ಸೇವ್ ಮಾಡಿ ಆ ಸಿಗ್ನೇಚರ್ನ ಮಿಕ್ಕಿದ ಬೇರೆ ಡಾಕ್ಯುಮೆಂಟ್ಸ್ಗೆ ಕ್ಲಿಯರ್ ಮಾಡಿ ತೊಗೊಂಡೋಗುವಂಥದ್ದು ಇದನ್ನೇ ಫ್ಯಾಸಿಮಲ್ ಸಿಗ್ನೇಚರ್ ಅಂತ ಹೇಳ್ತಾರೆ. ಸೊ ಫ್ಯಾಸಿಮಲ್ ಸಿಗ್ನೇಚರ್ ಅಂದರೆ ನೀವು ಕೈಯಲ್ಲಿ ಸಿಗ್ನೇಚರ್ ಮಾಡೋದಲ್ಲ. ನೀವು ಕೈಯಲ್ಲಿ ಸಿಗ್ನೇಚರ್ ಯಾವುದೇ ಕಾರಣಕ್ಕೂ ಮಾಡಲ್ಲ. ಸ್ಟ್ಯಾಂಪ್ ಯೂಸ್ ಮಾಡ್ಬೋದು, ಮಿಷಿನಿಂದ ಮಾಡ್ಬೋದು, ಡಿಜಿಟಲ್ ಸಿಗ್ನೇಚರ್ ಆಗಿರ್ಬೋದು, ಅಥವಾ ಏನೋ ಮಾಡರ್ನ್ ಟೆಕ್ನಿಕ್ಸ್ ಯೂಸ್ ಮಾಡೋ ಸಿಗ್ನೇಚರ್ನ ಫ್ಯಾಸಿಮಲ್ ಸಿಗ್ನೇಚರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಟಾಪಿಕ್, ಚೆಕ್ ಶುಡ್ ನಾಟ್ ಬಿ ಮ್ಯೂಟಿಲೇಟೆಡ್. ಮ್ಯೂಟಿಲೇಟೆಡ್ ಅಂದರೆ 2-3 ಪೀಸ್ನ 2-3 ಕಡೆ ಚೆಕ್ ಹರಿದೋಗಿರುತ್ತೆ. ಕೆಲವೊಂದು ಸತಿ ಅರಿಬೇಕಾದ್ರೆ ಚೆಕ್ ಹರಿದೋಗೋ ಚಾನ್ಸಸ್ ಇರುತ್ತೆ, ಅಥವಾ ಏನೋ ಒಬ್ರಿಗೆ ಕೊಡ್ಬೇಕಾದ್ರೆ ಬಳ್ದಿ ಮಾಡಿದಾಗ ಅದೇನಾಗುತ್ತೆ, ಚೆಕ್ ಹರಿದೋಗೋ ಚಾನ್ಸಸ್ ಇರುತ್ತೆ. ಅದನ್ನು ಮ್ಯೂಟಿಲೇಟೆಡ್ ಚೆಕ್ಸ್ ಅಂತ ಹೇಳ್ತಾರೆ. ಸೊ ಅಂಥ ಹರಿದೋಗಿರೋ ಚೆಕ್ಗಳನ್ನ ಪೂರ್ತಿ ಹರಿತಾಕೋದು ಬದಲು ಇಂಥ ಸಿಚುವೇಶನ್ ಇತ್ತು, ಸೊ ಹೀಗಾಗಿದೆ ಅಂತ ಹೇಳಿ ನೀವು ತೊಗೊಂಡೋಗಿ ಬ್ಯಾಂಕರಿಗೆ ಕೊಟ್ಟಾಗ ಕೆಲವೊಂದು ಬ್ಯಾಂಕಲ್ಲಿ ಅಂಥ ಚೆಕ್ಗಳನ್ನ ಎಕ್ಸೆಪ್ಟ್ ಮಾಡಿ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ಇನ್ನು ಕೆಲವು ಬ್ಯಾಂಕಲ್ಲಿ ಅಂಥ ಚೆಕ್ಸ್ಗಳನ್ನ ಎಕ್ಸೆಪ್ಟ್ ಮಾಡಲ್ಲ. ಸೊ ಅದು ಪ್ರಿಕಾಷನರಿ ಮೆಷರ್ಸ್ ಆಗುತ್ತೆ. ಯಾಕಂದರೆ ಅಂಥದ್ದೇನಾದ್ರು ತಪ್ಪಾಯಿತು ಅಂತ ಅಂದರೆ ಅದು ಮತ್ತೆ ಬ್ಯಾಂಕರಿಗೆ ತೊಂದರೆ ಆಗುತ್ತೆ. ಸೊ ಅಂಥ ಚೆಕ್ಗಳನ್ನ ಯಾವುದೇ ರೀತಿ ಎಕ್ಸೆಪ್ಟ್ ಮಾಡಲ್ಲ. ಸೊ ನೆಕ್ಸ್ಟ್ ಒನ್, ಅ ಚೆಕ್ ಮಸ್ಟ್ ಬಿ ಪ್ರೆಸೆಂಟೆಡ್ ವಿತಿನ್ ಬ್ಯಾಂಕಿಂಗ್ ಅವರ್ಸ್. ಬ್ಯಾಂಕಿಂಗ್ ಅವರ್ಸು ಪ್ರತಿಯೊಂದು ಬ್ಯಾಂಕಲ್ಲೂ ಕರೆಕ್ಟಾಗಿ ಇಷ್ಟು ಅವರು ಇಷ್ಟು ಟೈಮು ಅಂದ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ. ಸೊ ಆ ಟೈಮಲ್ಲೇ ತೊಗೊಂಡೋಗಿ ಚೆಕ್ನ ಪ್ರೆಸೆಂಟ್ ಮಾಡಬೇಕು. ಅದನ್ನು ಬಿಟ್ಟು ನಿಮಗೆ ಬೇಕಾದಾಗ ನೀವು ಚೆಕ್ನ ತೊಗೊಂಡೋಗಿ ಕೊಡೋದಕ್ಕೆ ಹೋದಾಗ ಬ್ಯಾಂಕ್ ಅಕ್ಸೆಪ್ಟ್ ಮಾಡೋ ಚಾನ್ಸಸ್ ಇರಲ್ಲ. ಸೊ ಬ್ಯಾಂಕ್ ಅವ್ರಿಗೆ ಯಾವ ಟೈಮಿಂಗ್ ಕೊಟ್ಟಿರ್ತಾರೋ ಫಿಕ್ಸ್ಡ್ ಟೈಮಿಂಗ್ಸ್ ಅದು. ಕಸ್ಟಮರ್ಸ್ ಈ ಟೈಮಲ್ಲೇ ಬ್ಯಾಂಕಿಗೆ ಹೋಗಬೇಕು ಅಂತ ಇರುತ್ತೆ. ಸೊ ಆ ಟೈಮಲ್ಲೇ ನೀವು ಬ್ಯಾಂಕಿಗೆ ಹೋಗಬೇಕು. ಈ ಚೆಕ್ ಬಾಕ್ಸ್ಗೆ ಅಂತ ಇರುತ್ತೆ ಅದಕ್ಕೆ ಹಾಕಬೇಕು, ಅಥವಾ ಡೈರೆಕ್ಟಾಗಿ ತೊಗೊಂಡೋಗಿ ಬ್ಯಾಂಕರಿಗೆ ಕೊಟ್ಟರು ಕೊಡ್ಬೋದು. ಸೊ ಚೆಕ್ ಮಸ್ಟ್ ಬಿ ಪ್ರೆಸೆಂಟೆಡ್ ವಿತಿನ್ ಬ್ಯಾಂಕಿಂಗ್ ಅವರ್ಸ್. ಬ್ಯಾಂಕು ಏನು ಟೈಮ್ ಲಿಮಿಟ್ಸ್ ಅಂತ ಫಿಕ್ಸ್ ಮಾಡಿರುತ್ತೋ ಆ ಟೈಮಲ್ಲಿ ಹೋಗಿ ನಿಮ್ಮ ಚೆಕ್ನ ಪ್ರೆಸೆಂಟ್ ಮಾಡ್ಬಿಟ್ಟು ಬರಬೇಕು ಅನ್ನೋದು. ಸೊ ಈ 8 ಪಾಯಿಂಟ್ಸ್ ಕೂಡ ಪ್ರಿಕಾಷನರಿ ಮೆಷರ್ಸ್ ಆಗುತ್ತೆ. ಸೊ ಇಷ್ಟು ಪ್ರಿಕಾಷನರಿ ಮೆಷರ್ಸ್ ಆಗುತ್ತೆ. ಟಾಪಿಕ್, ಸ್ಟ್ಯಾಟ್ಯುಟರಿ ಪ್ರೊಟೆಕ್ಷನ್ ಟು ದ ಪೇಯಿಂಗ್ ಬ್ಯಾಂಕ್. ಸ್ಟ್ಯಾಟ್ಯುಟರಿ ಪ್ರೊಟೆಕ್ಷನ್ ಅಂದರೆ ಇದು RBI ಕಡೆಯಿಂದ ಬರೋ ಪ್ರೊಟೆಕ್ಷನ್. ಅಂದರೆ ಪೇಯಿಂಗ್ ಬ್ಯಾಂಕರ್ ಹೇಗೆ ಕೆಲಸಗಳನ್ನ ನೋಡ್ಕೊಂಡು ಯಾವ ರೀತಿ ಫ್ರಾಡುಲೆಂಟ್ ಆಕ್ಟಿವಿಟೀಸ್ನ ಕಂಟ್ರೋಲ್ ಮಾಡ್ಬೋದು, ಅವನಿಗೆ ಕೊಟ್ಟಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅಂತ. ಸೊ ಫಸ್ಟ್ ಪಾಯಿಂಟ್, ಪ್ರೊಟೆಕ್ಷನ್ ಇನ್ ಕೇಸ್ ಆಫ್ ಆರ್ಡರ್ ಚೆಕ್. ಆರ್ಡರ್ ಚೆಕ್ ಅಂತಂದರೆ ಇವಾಗ ನೀವು ಬ್ಯಾಂಕಿಗೆ ಕೊಟ್ಟು ಅದಕ್ಕೆ ಆರ್ಡರ್ ಮಾಡ್ತೀರಾ, ಈ ಚೆಕ್ ಇಷ್ಟು ಇದ್ರಲ್ಲಿ ಆಗಬೇಕು, ಬೇರೆ ಚೆಕ್ ಪೇಯಬಲ್ ಟು ಆರ್ಡರ್ ಪರ್ಪಸ್ ಟು ಎಂಡೋಸ್ ಬೈ ಆರ್ ಆನ್ ಬಿಹಾಫ್ ಆಫ್ ಅ ಪೇಯಿ. ನೀವು ಅವ್ರಿಗೆ ಕೊಡಬೇಕಾಗಿರುತ್ತೆ, ಯಾವುದೋ ಬೇರೆ ಬ್ಯಾಂಕರ್ಗೆ ಅಥವಾ ಯಾವುದೋ ವ್ಯಕ್ತಿಗೆ. ಸೊ ನೀವೇನು ಮಾಡ್ತೀರಾ, ತೊಗೊಂಡೋಗಿ ನಿಮ್ಮ ಬ್ಯಾಂಕಿಗೆ ಕೊಟ್ಟು ಬ್ಯಾಂಕ್ ಅವ್ರಿಗೆ ಇದು ಆರ್ಡರ್ ಚೆಕ್ ಅಂತ ಹೇಳಿ ಕೊಡ್ತೀರಾ. ಅಂದರೆ ಆರ್ಡರ್ ಚೆಕ್ ಅಂತ ಅಂದರೆ ನೀವು ಬ್ಯಾಂಕ್ ಅವ್ರಿಗೆ ಆರ್ಡರ್ ಮಾಡ್ತೀರಾ. ಸೊ ಬ್ಯಾಂಕ್ ಅವ್ರಿಗೆ ಏನಂತ ಆರ್ಡರ್ ಮಾಡ್ತೀರಾ ಅಂದರೆ ಇಷ್ಟು ದುಡ್ಡು ಆ ಟೈಮಲ್ಲಿ ಅವ್ರಿಗೆ ರೀಚ್ ಆಗಬೇಕು, ಅದನ್ನು ಕಳಿಸೋ ಜವಾಬ್ದಾರಿ ನಿಮ್ಮದು ಅಂತ. ಸೊ ಅದೇನಾಗುತ್ತೆ, ಆರ್ಡರ್ ಚೆಕ್ ಆಗುತ್ತೆ. ನೀವು ಬ್ಯಾಂಕರಿಗೆ ತೊಗೊಂಡೋಗಿ ಬ್ಯಾಂಕರಿಗೆ ಆರ್ಡರ್ ಮಾಡಿದಾಗ ಬ್ಯಾಂಕರು ಈ ಟೈಮ್ಗೆ ಅಷ್ಟು ನೀವು ಎಷ್ಟು ಹೇಳ್ತಿರೋ ದುಡ್ಡನ್ನ ಬೇರೆಯವ್ರಿಗೆ ತಲುಪಿಸ್ತಾರಲ್ಲ, ಅದು ಆರ್ಡರ್ ಚೆಕ್. ಸೊ ಪ್ರೊಟೆಕ್ಷನ್ ಇನ್ ಕೇಸ್ ಆಫ್ ಆರ್ಡರ್ ಚೆಕ್. ಆರ್ಡರ್ ಚೆಕ್ ಮಾಡ್ಬೇಕಾದ್ರೆ ಏನೇನು ಪ್ರೊಟೆಕ್ಷನ್ ತೊಗೋಬೇಕು ಅಂತ. ಸೊ ಈ ಪ್ರೊಟೆಕ್ಷನ್ ಇದ್ರ ಪ್ರಕಾರ ಡಿಕ್ಲೇರ್ ಮಾಡಿದ್ದು ಸೆಕ್ಷನ್ 85 ಸಬ್ಸೆಕ್ಷನ್ 1 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಆಫ್ 1881. ಸೊ ಏನು ಹೇಳುತ್ತೆ ಅಂದರೆ, ಆರ್ಡರ್ ಮಾಡಿರ್ತೀರ ನೀವು, ಅದಕ್ಕೆ ಸಪ್ರೇಟಾಗಿ ಪ್ರೊಟೆಕ್ಷನ್ ಇನ್ ಆರ್ಡರ್ ಚೆಕ್ಸ್ಗಳಿಗೆ ಬೇರೆ ಪ್ರೊಟೆಕ್ಷನ್ ಇತ್ತು. ಸೊ ಈ ಪ್ರೊಟೆಕ್ಷನ್ ಡಿಕ್ಲೇರ್ ಮಾಡಿರೋದು RBI ಅವರು.
production in case of bearer check. When a particular check includes or bearer on the face of check and which is not cancelled, the check is called a bearer check. Bearer check ಅಂದ್ರೆ ಆ ಚೆಕ್ ಮೇಲೆ ಆರ್ ಬೇರರ್ ಅಂತ ಇರುತ್ತೆ, ಅಥವಾ ಚೆಕ್ ಯಾವುದೇ ರೀತಿ ಕ್ಯಾನ್ಸಲೇಷನ್ ಆಗಿರಲ್ಲ. ಸೊ ಅಂತ ಚೆಕ್ಗಳನ್ನ ಬೇರರ್ ಚೆಕ್ ಅಂತ ಹೇಳ್ತಾರೆ. ಅಂದ್ರೆ ಈ ಬೇರೆ ಚೆಕ್ನ ಸ್ಪೆಸಿಫೈಡ್ ಪರ್ಸನ್ಗೆ ಕೊಡ್ತಾರೆ, ಇಂಥ ವ್ಯಕ್ತಿಗೆ ಕೊಡಬೇಕು ಅಂತ ಇರುತ್ತೆ. ಸೊ ಬ್ಯಾಂಕರ್ ಅಂತ ವ್ಯಕ್ತಿಗೆನೆ ಆ ಚೆಕ್ನ ತಗೊಂಡೋಗಿ ಕೊಡ್ತಾರೆ. ಇದರಲ್ಲಿ ಈ ಚೆಕ್ ಕೊಡ್ಬೇಕಾದ್ರೆ ಯಾವುದೇ ರೀತಿ ಕ್ಯಾನ್ಸಲೇಷನ್ ಇರಲ್ಲ. ಆಮೇಲೆ ಅದ್ರ ಮೇಲೆ ಆರ್ ಬೇರರ್ ಅಂತ ಇನ್ಕ್ಲೂಡ್ ಆಗಿರುತ್ತೆ. ಸೊ ಆರ್ ಬೇರರ್ ಅಂತ ಇನ್ಕ್ಲೂಡ್ ಆಗಿ ಅದು ಯಾವ ಚೆಕ್ ಕ್ಯಾನ್ಸಲ್ ಆಗಿರಲ್ವೋ ಅದು ಬೇರರ್ ಚೆಕ್ ಅಂತ. ನೆಕ್ಸ್ಟ್, ಪ್ರೊಟೆಕ್ಷನ್ ಇನ್ ಕೇಸ್ ಆಫ್ ಕ್ರಾಸ್ ಚೆಕ್. ಕ್ರಾಸ್ ಚೆಕ್ ಅಂದರೆ ಏನು ಅಂತ ನಿಮ್ಗೆ ಅವಾಗ್ಲಿಂದ ಇದರಲ್ಲೇ ಹೇಳಿದ್ದೀನಿ. ಸೊ ಅಂಡ್ ಅಕೌಂಟ್ ಪೇಯಿ, ನಾಟ್ ನೆಗೋಷಿಯೇಬಲ್ ಅಂತ ಹಿಂಗೆಲ್ಲ ಇದ್ರೆ ಅದು ಕ್ರಾಸ್ ಚೆಕ್ ಅಂತ ಆಗುತ್ತೆ. ಸೊ ಕ್ರಾಸ್ ಚೆಕ್ ಇದು ಯಾವುದೇ ರೀತಿ ಡೈರೆಕ್ಟಾಗಿ ಕೌಂಟರ್ಗೆ ಹೋಗಿ ನೀವು ಎನ್ಕ್ಯಾಶ್ ಮಾಡೋದಕ್ಕಾಗಲ್ಲ. ಕ್ರಾಸ್ ಚೆಕ್ನ ಡೈರೆಕ್ಟಾಗಿ ನೀವು ತೊಗೊಂಡೋಗಿ ಕೌಂಟರಿಗೆ ಕೊಟ್ಟು ಅಥವಾ ಬ್ಯಾಂಕರಿಗೆ ಕೊಟ್ಟು ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಕ್ರಾಸ್ ಚೆಕ್ನ ಡೈರೆಕ್ಟಾಗಿ ನೀವು ಚೆಕ್ ಬಾಕ್ಸಿಗೆ ಹಾಕಿ ಅದರಿಂದ ಡೈರೆಕ್ಟ್ ಅದು ಎಷ್ಟು ದಿನ ಟೈಮ್ ತೊಗೊಳುತ್ತೆ ಅಷ್ಟು ದಿನ ಕಾಯಲೇಬೇಕು. ನಾರ್ಮಲ್ ಆಗಿ ಓಪನ್ ಚೆಕ್ ಅಂತ ಅಂದರೆ ಓಪನ್ ಅವ್ರ ಅನ್ಕ್ರಾಸ್ ಚೆಕ್ ಅಂದರೆ ಡೈರೆಕ್ಟಾಗಿ ನೀವು ತೊಗೊಂಡೋಗಿ ಬ್ಯಾಂಕರ್ ಕೈಲಿ ಕೊಟ್ಟು ಬ್ಯಾಂಕರಿಂದ ಡೈರೆಕ್ಟಾಗಿ ನೀವು ಟ್ರಾನ್ಸಾಕ್ಷನ್ನ ಮಾಡ್ಕೋಬೋದು. ಬಟ್ ಕ್ರಾಸ್ ಚೆಕ್ಕಲ್ಲಿ ಯಾವುದೇ ರೀತಿ ಡೈರೆಕ್ಟ್ ಟ್ರಾನ್ಸಾಕ್ಷನ್ಸ್ ಇರಲ್ಲ. ಸೊ ನೀವು ತೊಗೊಂಡೋಗಿ ಅದನ್ನು ಚೆಕ್ ಬಾಕ್ಸಿಗೆ ಹಾಕ್ದಾಗ ಅದರಿಂದ 2-3 ದಿನ ಟೈಮ್ ತೊಗೊಳುತ್ತೆ. ಆ ಟೈಮ್ ತೊಗೊಂಡಾಗ ಅದೇನಾಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅಂಥದನ್ನ ಕ್ರಾಸ್ ಚೆಕ್ಸ್ ಅಂತ ಹೇಳ್ತಾರೆ. ಸೊ ಕ್ರಾಸ್ ಚೆಕ್ಗಳನ್ನ ಡೈರೆಕ್ಟಾಗಿ ಬ್ಯಾಂಕರ್ ಜೊತೆ ಡೀಲ್ ಮಾಡೋದಕ್ಕಾಗಲ್ಲ. ಸೊ ಇಷ್ಟೂ ಪೇಯಿಂಗ್ ಬ್ಯಾಂಕರಿಗೆ ಸಂಬಂಧಪಟ್ಟ ಡೀಟೇಲ್ಸ್. ಬ್ಯಾಂಕಿಂಗ್ ಆಪರೇಷನ್ಸ್, ಪೇಯಿಂಗ್ ಬ್ಯಾಂಕರ್, ಡಿಸಾನರ್ ಆಫ್ ಚೆಕ್ ಆರ್ ವೆನ್ ಅ ಬ್ಯಾಂಕರ್ ಇಸ್ ಜಸ್ಟಿಫೈಡ್ ಇನ್ ರೆಫ್ಯೂಸಿಂಗ್ ಪೇಮೆಂಟ್. ಡಿಸಾನರ್ ಆಫ್ ಚೆಕ್ ಅಂತ ಅಂದರೆ ಇವಾಗ ಒಬ್ಬ ಕಸ್ಟಮರು ಬ್ಯಾಂಕರಿಗೆ ಚೆಕ್ ಕೊಟ್ಟಾಗ ಆ ಬ್ಯಾಂಕರು ಆ ಚೆಕ್ನ ರೆಫ್ಯೂಸ್ ಮಾಡ್ಬೋದು. ಅದು ಏನಕ್ಕೆ ಲಿಮಿಟೆಡ್ ಯಾವುದೋ ಒಂದು ರೀಸನ್ ಇರಬೇಕು, ಅದು ಯಾವುದೋ ಪರ್ಟಿಕ್ಯುಲರ್ ಆಗಿ ಒಂದು ರೀಸನ್ ಇರಬೇಕು. ಆ ರೀಸನ್ ಇದ್ದಾಗ ಮಾತ್ರ ಆ ಬ್ಯಾಂಕರು ಆ ಚೆಕ್ನ ರೆಫ್ಯೂಸ್ ಮಾಡೋದಕ್ಕಾಗೋದು. ಸೊ ಡಿಸಾನರ್ ಆಫ್ ಚೆಕ್ ಈಸ್ ಅನ್ ಆಕ್ಟ್ ಆಫ್ ಪೇಯಿಂಗ್ ಬ್ಯಾಂಕರ್ ರೆಫ್ಯೂಸಿಂಗ್ ಟು ಪೇ ದ ಅಮೌಂಟ್ ಆಫ್ ಚೆಕ್ ಡ್ರಾನ್ ಬೈ ಕಸ್ಟಮರ್ ಡ್ಯೂ ಟು ಸರ್ಟೇನ್ ಡೆಫಿನೆಟ್ ರೀಸನ್ಸ್. ನಾನು ಆಗಲೇ ಹೇಳ್ದಂಗೆ ಚೆಕ್ನ ರೆಫ್ಯೂಸ್ ಮಾಡೋದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ರೀಸನ್ ಇರಬೇಕು. ಆ ರೀಸನ್ ಇದ್ದರೆ ಮಾತ್ರ ಬ್ಯಾಂಕರು ಕಸ್ಟಮರ್ ಚೆಕ್ನ ರೆಫ್ಯೂಸ್ ಮಾಡೋದಕ್ಕಾಗೋದು. ಚೆಕ್ ಯಾವಾಗಲೂ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಇಂಥ ಟೈಮಲ್ಲಿ ಬ್ಯಾಂಕರ್ ಏನಾದ್ರು ಚೆಕ್ನ ರಿಫ್ಯೂಸ್ ಮಾಡಿದೆ ಅಂದರೆ ಬ್ಯಾಂಕರು ಕಸ್ಟಮರ್ಗೆ ಪರ್ಟಿಕ್ಯುಲರ್ ರೀಸನ್ಸ್ನ ಕೊಡಬೇಕು. ಸೊ ಪರ್ಟಿಕ್ಯುಲರ್ ರೀಸನ್ಸ್ ಏನಂತ ನೋಡೋಣ. ಫಸ್ಟ್ ಪಾಯಿಂಟ್, ನೋಟಿಸ್ ಫ್ರಮ್ ದ ಕಸ್ಟಮರ್ ಟು ಸ್ಟಾಪ್ ಪೇಮೆಂಟ್. ಕೆಲವೊಂದು ಸತಿ ಕಸ್ಟಮರ್ ಚೆಕ್ನ ಕೊಟ್ಮೇಲೆ ಅವನೇ ಫೋನ್ ಮಾಡಿ ಅಥವಾ ಅವನೇ ವಿಷಯ ತಿಳಿಸಿ ಪೇಮೆಂಟ್ನ ಸ್ಟಾಪ್ ಮಾಡೋದಕ್ಕೆ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ಪರ್ಟಿಕ್ಯುಲರ್ ಇವಾಗ ಎ ಅನ್ನೋ ವ್ಯಕ್ತಿ ಬಿಗೆ ಚೆಕ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಬ್ಯಾಂಕಿಗೆ ಹೇಳಿರ್ತಾನೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಎ ಏನು ಮಾಡ್ತಾನೆ, ಬ್ಯಾಂಕರಿಗೆ ಫೋನ್ ಮಾಡಿ ಅಥವಾ ಬ್ಯಾಂಕರಿಗೆ ವಿಷಯ ತಿಳಿಸೋದಕ್ಕೋಸ್ಕರ ಡೈರೆಕ್ಟಾಗಿ ಅವ್ನು ಬ್ಯಾಂಕಿಗೆ ಬಂದು ಅವನು ಬ್ಯಾಂಕರ್ಗೆ ಹೇಳ್ತಾನೆ ಬಿ ಕೊಡಬೇಕಾಗಿರೋ ಚೆಕ್ನ ಸ್ಟಾಪ್ ಮಾಡಿ ಅಂತ. ಅಂದರೆ ಬಿ ಕೊಡಬೇಕಾಗಿರೋ ದುಡ್ಡನ್ನ ಅಲ್ಲಿಗೆ ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಬಿಗೆ ಮುಂದೆ ದುಡ್ಡು ಹೋಗಬಾರ್ದು, ಅಂದರೆ ಎ ಕಡೆಯಿಂದ ಬಿಗೆ ಯಾವುದೇ ರೀತಿ ದುಡ್ಡು ಹೋಗಬಾರ್ದು ಅಂತ. ಸೊ ನೋಟಿಸ್ ಫ್ರಮ್ ಕಸ್ಟಮರ್ ಟು ಸ್ಟಾಪ್ ಪೇಮೆಂಟ್ ಅಂದರೆ ಒಬ್ಬ ಕಸ್ಟಮರೇ ಬ್ಯಾಂಕರ್ಗೆ ಡೈರೆಕ್ಟಾಗಿ ಹೋಗಿ ಹೇಳೋದೇ ಆಗಲಿ ಅಥವಾ ಮೆಸೇಜ್ ಮಾಡೋದೇ ಆಗಲಿ ಅಥವಾ ಕಾಲ್ ಮಾಡೋದೇ ಆಗಲಿ ಆ ರೀಸನ್ಸ್ ಎಲ್ಲ ಕೊಟ್ಟು ಪರ್ಟಿಕ್ಯುಲರ್ ರೀಸನ್ ಕೊಟ್ಟು ಆ ಕಸ್ಟಮರ್ಗೆ ಪೇಮೆಂಟ್ನ ಸ್ಟಾಪ್ ಮಾಡಿ ಅಂತ ಹೇಳೋದು ಫಸ್ಟ್ ರೀಸನ್ ಆಗಿರುತ್ತೆ. ಅಂದರೆ ಕಸ್ಟಮರ್ ಹೇಳಿದಾಗ ಬ್ಯಾಂಕರು ಇಂಥ ರೀಸನ್ ಕೊಟ್ಟಾಗ ಅವನು ಬೇರೆ ಕಸ್ಟಮರಿಗೆ ಕೊಡಬೇಕಾಗಿರೋ ದುಡ್ಡನ್ನ ನಿಲ್ಲಿಸಬೇಕಾಗುತ್ತೆ. ಸೆಕೆಂಡ್, notice of death, insolvency, insanity of the customer or in case of company notice of its winding up. ಕೆಲವೊಂದು ಸತಿ ಕಂಪ್ನಿಗಳು ಅಕೌಂಟ್ಗಳನ್ನ ಓಪನ್ ಮಾಡ್ಕೊಂಡು ಕೆಲಸ ಮಾಡ್ತಿರ್ತವೆ ಬ್ಯಾಂಕ್ಗಳಲ್ಲಿ. ಸೊ ಅವಾಗ ಏನಾಗುತ್ತೆ, ಅವಾಗ ಕಂಪ್ನಿ ಮುಚ್ಚಬೇಕು ಅನ್ನೋ ಸಂದರ್ಭ ಬಂದಾಗ ಅವರು ಬ್ಯಾಂಕಿಗೆ ವಿಷಯ ತಿಳಿಸೋದು ನಾವು ಹಿಂಗೆ ಕಂಪ್ನಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಕಂಪ್ನಿಗೆ ಸಂಬಂಧಪಟ್ಟಾಗ ಇನ್ನು ಯಾವುದೇ ಟ್ರಾನ್ಸಾಕ್ಷನ್ಸ್ ಬಂದರೂ ಅದನ್ನ ನಿಲ್ಲಿಸಬೇಕು, ಅದನ್ನ ಮುಂದುವರಿಸಬಾರ್ದು ಅನ್ನೋದು ಫಸ್ಟ್ ರೀಸನ್ ಕೊಟ್ಟು ಕಂಪ್ನಿಯವ್ರು ಇದು ಮಾಡ್ತಾರೆ. ಇಲ್ಲ ಅಂತ ಅಂದರೆ ಡೆತ್ ಅಂದರೆ ಇವಾಗ ಒಬ್ಬ ವ್ಯಕ್ತಿ ಅಕೌಂಟ್ ಓಪನ್ ಮಾಡಿದ್ದಾನೆ ಅಂತ ಹೇಳಿದ್ಮೇಲೆ ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಕೊಟ್ಟಾಗ ಮಾತ್ರ ಅವರು ಪೇಮೆಂಟ್ನ ಸ್ಟಾಪ್ ಮಾಡಿದ್ದಾರೆ. ಅದ್ರ ಮೊದಲನೇ ರೀಸನ್ ಡೆತ್, ಸಾವಾಗಿರ್ಬೋದು. ಇಂಥ ವ್ಯಕ್ತಿಯ ಕಸ್ಟಮರ್ ಅಕೌಂಟ್ ಇದ್ದವನೇನ ಸತ್ತಿದ್ದಾನೆ ಅಂತ ಹೇಳಿದ್ರೆ ಅದು ಬ್ಯಾಂಕರಿಗೆ ಗೊತ್ತಾದಾಗ ಅವನೇನು ಮಾಡಬೇಕಾಗುತ್ತೆ, ಅವನ ಅಕೌಂಟ್ಗೆ ಆಗೋ ಟ್ರಾನ್ಸಾಕ್ಷನ್ ಅಥವಾ ಅವನ ಅಕೌಂಟಿಂದ ಬೇರೆಯವ್ರಿಗೆ ಆಗೋ ಟ್ರಾನ್ಸಾಕ್ಷನ್ನ ನಿಲ್ಲಿಸಬೇಕಾಗುತ್ತೆ. ಸೊ ಫಸ್ಟ್ ಆಗಿ ಕಂಪ್ನಿ ವೈಂಡಿಂಗ್ ಅಪ್ ಆಗೋ ಟೈಮಲ್ಲಿ, ಅಂದರೆ ಕಂಪ್ನಿ ಮುಚ್ಚೋ ಟೈಮಲ್ಲಿ ಟ್ರಾನ್ಸಾಕ್ಷನ್ನ ನಿಲ್ಸೋದಕ್ಕೆ ಹೇಳ್ತಾರೆ. ಇಲ್ಲ ಅಂದರೆ ಯಾರ್ದಾದ್ರೂ ಆ ಕಸ್ಟಮರ್ದು ಸಾವಾದಾಗ ಅಥವಾ ಕಸ್ಟಮರ್ ಸತ್ತಾಗ ಅವ್ನು ಟ್ರಾನ್ಸಾಕ್ಷನ್ನ ನಿಲ್ಸೋದಕ್ಕೆ ಹೇಳ್ತಾರೆ. ಇನ್ಸ್ಯಾನಿಟಿ ಆಫ್ ದ ಕಸ್ಟಮರ್ ಅಂತಂದ್ರೆ, ಇನ್ಸ್ಯಾನಿಟಿ ಅಂದರೆ ಮೆಂಟಲ್ ಇಲ್ನೆಸ್. ಒಬ್ಬ ವ್ಯಕ್ತಿ ಇವಾಗ ಅಕೌಂಟ್ ಓಪನ್ ಮಾಡಿರ್ತಾನೆ, ಅವ್ನ ಅಕೌಂಟಲ್ಲಿ ಇಷ್ಟು ಸಫಿಷಿಯಂಟ್ ದುಡ್ಡು ಅಂತ ಇರುತ್ತೆ. ಬಟ್ ಆ ವ್ಯಕ್ತಿ ಇನ್ಸ್ಯಾನಿಟಿ ಬರ್ತಾ ಮುಂದೆ ಫ್ಯೂಚರ್ ಡೇಟಲ್ಲಿ ಅವ್ನು ಮೆಂಟಲಿ ಇಲ್ನೆಸ್ ಆಗ್ತಾನೆ. ಮೆಂಟಲ್ ಇಲ್ನೆಸ್ ಅಂತಂದರೆ ಅವನಿಗೆ
ಬುದ್ಧಿ ಭ್ರಮಣೆ ಆಗಿರ್ಬೋದು ಅಥವಾ ಅವನಿಗೇನು ನೆನಪಿನ ಶಕ್ತಿ ಇಲ್ದಲೇ ಇರ್ಬೋದು. ಸೊ ಅಂಥ ಕೇಸಸ್ ಬಂದಾಗ ಪರ್ಟಿಕ್ಯುಲರ್ ರೀಸನ್ ಅಂದರೆ ಡಾಕ್ಟರ್ ಕೊಡೋ ಸರ್ಟಿಫಿಕೇಟ್ನ ಯೂಸ್ ಮಾಡಿಕೊಂಡು ಅವ್ನ ಅಕೌಂಟ್ಗೆ ಆಗೋ ಟ್ರಾನ್ಸಾಕ್ಷನ್ಸ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಸೊ ಇನ್ಸ್ಯಾನಿಟಿ ಆಫ್ ದ ಕಸ್ಟಮರ್ ಅಂದರೆ ಮೆಂಟಲ್ ಇಲ್ನೆಸ್ ಆದಾಗ ಪೇಮೆಂಟ್ನ ಸ್ಟಾಪ್ ಮಾಡಬೇಕು ಅನ್ನೋದು. ನೆಕ್ಸ್ಟ್ ಥರ್ಡ್ ಒನ್ ಆರ್ಡರ್, ಗಾರ್ನಿಷ್ ಆರ್ಡರ್ ಅಂತ ಅಂದರೆ ಈ ಗಾರ್ನಿಷ್ ಆರ್ಡರ್ ಬರೋದು ಕೋರ್ಟಿಂದ. ಸೊ ಗಾರ್ನಿಷ್ ಆರ್ಡರ್ ಒಬ್ಬ ಕಸ್ಟಮರ್ ತಂದಾಗ ಅದೇನಾಗುತ್ತೆ, ಆ ಕಸ್ಟಮರು ಕೋರ್ಟ್ಗೆ ಹೋಗಿ ನನ್ನ ಅಕೌಂಟ್ಗೆ ಆಗೋ ಟ್ರಾನ್ಸಾಕ್ಷನ್ ನಿಲ್ಲಿಸಬೇಕು ಅನ್ನೋ ರೀಸನ್ಗೋಸ್ಕರನೇ ಕೋರ್ಟ್ಗೆ ಹೋಗಿ ಲಾಯರ್ನ ಇದು ಮಾಡಿ ಅವ್ನ ಟ್ರಾನ್ಸಾಕ್ಷನ್ ನಿಲ್ಲಿಸಬೇಕು ಅನ್ನೋ ಇದಕ್ಕೆ ಒಂದು ನೋಟಿಸ್ ತರ್ತಾನೆ. ಸೊ ಆ ನೋಟಿಸ್ನ ಬ್ಯಾಂಕರ್ ಎಕ್ಸೆಪ್ಟ್ ಮಾಡಬೇಕು. ಸೊ ಈ ಗಾರ್ನಿಷ್ ಆರ್ಡರ್ ಜೊತೆಗೆ ಕಸ್ಟಮರ್ ಡೀಟೇಲ್ಸ್, ಕಸ್ಟಮರ್ ಬ್ಯಾಂಕ್ ಅಕೌಂಟ್ ಎಲ್ಲ ಅಟ್ಯಾಚ್ ಆಗಿರುತ್ತೆ. ಸೊ ಗಾರ್ನಿಷ್ ಆರ್ಡರ್ ಒಂದ್ಸತಿ ಕೋರ್ಟಿಂದ ಆ ಕಸ್ಟಮರ್ಗೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ನೋಟಿಸ್ ಬಂತು ಅಂದರೆ ಕೋರ್ಟಿಂದ ಲಾಯರ್ ಆಗಲಿ ಅಥವಾ ಜಡ್ಜ್ ಆಗಲಿ ಆ ನೋಟಿಸಲ್ಲಿ ಈ ಅಕೌಂಟಿಂದ ಪೇಮೆಂಟ್ ಆಗೋದಾಗಲಿ ಅಥವಾ ಈ ಅಕೌಂಟಿಗೆ ಬರೋ ದುಡ್ಡಾಗಲಿ ನಿಲ್ಲಿಸಬೇಕು ಅಂತ ಒಂದ್ಸತಿ ಗಾರ್ನಿಷ್ ಆರ್ಡರ್ ಬಂತು ಅಂದರೆ ಆ ಅಕೌಂಟಿಂದ ಬೇರೆ ಅಕೌಂಟ್ಗೆ ಆಗಲಿ ಅಥವಾ ಆ ಅಕೌಂಟಿಗೆ ಬರೋ ಟ್ರಾನ್ಸಾಕ್ಷನ್ ಎಲ್ಲ ಬ್ಯಾಂಕರು ಸ್ಟಾಪ್ ಮಾಡಬೇಕಾಗತ್ತೆ. ಸೊ ಬ್ರೀಚ್ ಆಫ್ ಟ್ರಸ್ಟ್ ಅಂದರೆ ಒಬ್ಬ ಕಸ್ಟಮರ್ ಬ್ಯಾಂಕರ್ ಜೊತೆ ಒಳ್ಳೆ ನಂಬಿಕೆ ಇಟ್ಕೊಂಡಿರ್ಬೇಕು. ಬ್ಯಾಂಕರ್ ಮೇಲೆ ಆಗಲಿ ಅಥವಾ ಕಸ್ಟಮರ್ ಬ್ಯಾಂಕರ್ ಮೇಲೆ ಆಗಲಿ ಅಥವಾ ಬ್ಯಾಂಕರ್ ಕಸ್ಟಮರ್ ಮೇಲೆ ಆಗಲಿ ಒಳ್ಳೆ ನಂಬಿಕೆ, ಒಳ್ಳೆ ಸಂಬಂಧ ಇದ್ದಂಗೆ ಮಾತ್ರ ಯಾವುದೇ ಕೆಲಸಗಳಾಗಲಿ ನೀಟಾಗಿ ಆಗೋದಕ್ಕಾಗುತ್ತೆ. ಸೊ ಬ್ರೀಚ್ ಆಫ್ ಟ್ರಸ್ಟ್ ಅಂತ ಅಂದರೆ ಕೆಲವೊಂದು ಸತಿ ನಂಬಿಕೆ ಕಳ್ಕೊಂಡಿದ್ದ ಸಮಯದಲ್ಲಿ ಬ್ಯಾಂಕರು ಕಸ್ಟಮರ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್ನ ನಿಲ್ಲಿಸ್ಬೋದು. ಎಲ್ಲೋ ಒಂದ್ಸತಿ ಏನೋ ಮಿಸ್ಟೇಕ್ ಆಗುತ್ತೆ, ಎಲ್ಲೋ ಒಂದ್ಸತಿ ಏನೋ ಚೇಂಜಸ್ ಆದಾಗ ಕಸ್ಟಮರ್ಗೆ ಏನೋ ಪ್ರಾಬ್ಲಮ್ ಆಗ್ತಿದೆ ಅಥವಾ ಕಸ್ಟಮರಿಂದ ಬ್ಯಾಂಕಿಗೆ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದಾಗ ಆ ಬ್ಯಾಂಕರು ಆ ಕಸ್ಟಮರಿಗೆ ಸಂಬಂಧಪಟ್ಟಂಗೆ ಟ್ರಾನ್ಸಾಕ್ಷನ್ನ ನಿಲ್ಲಿಸ್ತಾನೆ. ನೆಕ್ಸ್ಟ್ ಡಿಫೆಕ್ಟಿವ್ ಟೈಟಲ್ ಆಫ್ ದ ಪಾರ್ಟಿ ಅಂತ ಅಂದರೆ ಇವಾಗ ಎಕ್ಸ್ ಅನ್ನೋ ಪರ್ಸನ್ ವೈಗೆ ಒಂದು ಚೆಕ್ ಕೊಡಬೇಕು ಅಂತ ಬ್ಯಾಂಕರ್ಗೆ ಹೇಳಿರ್ತಾನೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಚೆಕ್ ಕೊಟ್ಟಾಗ ಏನಾಗುತ್ತೆ, ಆ ಚೆಕ್ಕಲ್ಲಿರೋ ಟೈಟಲ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಬ್ಯಾಂಕರ್ ಚೆಕ್ ಮಾಡಿದಾಗ ಅದರಲ್ಲೇನೋ ಡಿಫೆಕ್ಟಿವ್ ಟೈಟಲ್ ಅಂದರೆ ಏನೋ ಸರಿ ಇಲ್ದಲೇ ಇರೋದು ಅಥವಾ ಏನೋ ಸರಿಯಾಗಿ ಎಂಟ್ರಿ ಮಾಡದೇ ಇರೋದು, ಇಂಥ ಸಿಚುವೇಶನ್ಸ್ ಎಲ್ಲ ಬಂದಾಗ ಟ್ರಾನ್ಸಾಕ್ಷನ್ಸ್ನ ಹೋಲ್ಡ್ ಮಾಡ್ತಾರೆ. ಸೊ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಸ್ಟಾರ್ಟಿಂಗಲ್ಲೇ ಕ್ಯಾನ್ಸಲ್ ಆಗಲ್ಲ, ಅಂತ ಟ್ರಾನ್ಸಾಕ್ಷನ್ಸ್ನ ಮಾತ್ರ ಹೋಲ್ಡ್ ಮಾಡಿ ಅದರಲ್ಲಿ ಬರೋ ಚೇಂಜಸ್ ಏನಾದ್ರು ಪರ್ಟಿಕ್ಯುಲರ್ ಆಗಿ ಚೇಂಜಸ್ ಇದೆ ಆ ಚೇಂಜಸ್ನ ಮಾಡಿ ಆಮೇಲೆ ಅದನ್ನು ಆ ಚೆಕ್ನ ಫಾರ್ವರ್ಡ್ ಮಾಡ್ತಾರೆ. ಬಟ್ ಅಕಸ್ಮಾತ್ ಏನಾದ್ರು ಡಿಫೆಕ್ಟಿವ್ ಪೂರ್ತಿ ಚೆಕ್ ಇದಾಯಿತು ಅಂದರೆ ಅಂಥ ಟೈಮಲ್ಲಿ ಟ್ರಾನ್ಸಾಕ್ಷನ್ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಬ್ಯಾಂಕ್ ವಿಲ್ ಬಿ ಜಸ್ಟಿಫೈಡ್ ಇನ್ ರೆಫ್ಯೂಸಿಂಗ್ ಪೇಮೆಂಟ್ ಆಫ್ ದ ಚೆಕ್ಸ್ ಇನ್ ಫಾಲೋಯಿಂಗ್ ಸರ್ಟೆನ್ ಸರ್ಕಮ್ಸ್ಟೆನ್ಸಸ್. ಮುಂದೆ ಬರೋ ಸಿಚುವೇಶನ್ಸಲ್ಲಿ ಬ್ಯಾಂಕ್ ಯಾವ ರೀತಿ ಇದು ಮಾಡುತ್ತೆ ಟ್ರಾನ್ಸಾಕ್ಷನ್ಸ್ನ ನಿಲ್ಲಿಸುತ್ತೆ ಅಂತ. ಇಫ್ ದ ಚೆಕ್ ಇಸ್ ಪೋಸ್ಟ್ ಡೇಟೆಡ್ ಚೆಕ್ ಆರ್ ಸ್ಟೇಲ್ ಚೆಕ್, ನಾನು ಆವಾಗಲೇ ಪೋಸ್ಟ್ ಡೇಟೆಡ್ ಮತ್ತು ಸ್ಟೇಲ್ ಚೆಕ್ ಅನ್ನೋದನ್ನ ಹೇಳಿದ್ದೀನಿ. ಸೊ ಪೋಸ್ಟ್ ಡೇಟೆಡ್ ಚೆಕ್ ಅಥವಾ ಸ್ಟೇಲ್ ಚೆಕ್ ಏನಾದ್ರು ಬ್ಯಾಂಕರ್ ಕೈಲಿ ಬಂದರೆ ಅಂಥ ಟೈಮಲ್ಲಿ ಬ್ಯಾಂಕರು ಟ್ರಾನ್ಸಾಕ್ಷನ್ಸ್ನ ನಿಲ್ಲಿಸ್ತಾನೆ. ನೆಕ್ಸ್ಟ್ ಪಾಯಿಂಟ್, ಇಫ್ ದ ಚೆಕ್ ಇಸ್ ಡ್ರಾನ್ ಆನ್ ಅದರ್ ಬ್ರಾಂಚ್ ಆಫ್ ದ ಸೇಮ್ ಬ್ಯಾಂಕ್. ಒಂದೇ ಬ್ಯಾಂಕಿಗೆ ಎಷ್ಟೊಂದು ಕಡೆ ಬ್ರಾಂಚಸ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಎರಡೆರಡು ಕಡೆ ಟ್ರಾನ್ಸಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಬ್ರಾಂಚಲ್ಲಿ ಏನಾದ್ರು ಇದು ಕೊಟ್ಟಿದ್ದಾರೆ ಅಂತ ಹೇಳಿ ಇನ್ನೊಂದು ಬ್ರಾಂಚಲ್ಲಿ ಅದನ್ನ ತೊಗೊಳೋದಕ್ಕೆ ಹೋದರೆ ಅಂಥ ಟೈಮಲ್ಲಿ ಆಗಲ್ಲ. ಸೊ ನೀವು ಯಾವ ಬ್ರಾಂಚಲ್ಲಿ ಯಾವ ಚೆಕ್ ಕೊಟ್ಟಿರ್ತೀರೋ, ಯಾವ ಬ್ಯಾಂಕರ್ ಕೈಲಿ ಕೊಟ್ಟಿರ್ತೀರೋ ಅವರಿಂದನೇ ಟ್ರಾನ್ಸಾಕ್ಷನ್ ಮಾಡಿಸ್ಕೋಬೇಕು. ನಾವು ಆ ಬ್ರಾಂಚಲ್ಲಿ ಕೊಟ್ಟಿದ್ವಿ, ಈ ಬ್ರಾಂಚಿಗೆ ನಮಗೆ ದುಡ್ಡು ಬರಬೇಕು ಅಂತ ಹೇಳಿದ್ರೆ ಬರಲ್ಲ. ದ ಚೆಕ್ ಕಂಟೈನ್ಸ್ ಆ್ಯಂಡ್ ಮೆಟೀರಿಯಲ್ ಆಲ್ಟ್ರೇಷನ್ ವಿಚ್ ಇಸ್ ನಾಟ್ ಪ್ರಾಪರ್ಲಿ ಆಥರೈಸ್ಡ್ ಬೈ ಡ್ರಾಯರ್. ಮೆಟೀರಿಯಲ್ ಆಲ್ಟ್ರೇಷನ್ ಅಂದರೆ ಏನು ಅಂತ ಹೇಳಿದ್ದೀನಿ. ಮೆಟೀರಿಯಲ್ ಆಲ್ಟ್ರೇಷನ್ ಅಂದರೆ ಚೆಕ್ಕಲ್ಲಿ ಆಗೋ ಆಲ್ಟ್ರೇಷನ್, ಚೆಕ್ಕಲ್ಲಿ ನೀವೇನು ಮಾಡ್ತಿರೋ ಆಲ್ಟ್ರೇಷನ್ ಅದನ್ನು ಮೆಟೀರಿಯಲ್ ಆಲ್ಟ್ರೇಷನ್ ಅಂತ ಹೇಳ್ತಾರೆ. ಆ ರೀತಿ ಮೆಟೀರಿಯಲ್ ಆಲ್ಟ್ರೇಷನ್ ಜಾಸ್ತಿ ಇದ್ದರೆ ಡ್ರಾಯರ್ ಕಡೆಯಿಂದ ಅಂಥ ಚೆಕ್ಗಳನ್ನ ಎಕ್ಸೆಪ್ಟ್ ಮಾಡಲ್ಲ, ಅಂಥ ಟ್ರಾನ್ಸಾಕ್ಷನ್ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್, ಇಫ್ ದ ಸಿಗ್ನೇಚರ್ ಆಫ್ ದ ಡ್ರಾಯರ್ ಇಸ್ ಫೋರ್ಜ್ಡ್ or one does not tally with the specimen signature. ಫೋರ್ಜರಿ ಆಗಿದ್ರೆ ಸಿಗ್ನೇಚರ್ ಅಥವಾ ಸಿಗ್ನೇಚರ್ ಸ್ಪೆಸಿಮನ್ ಸಿಗ್ನೇಚರಿಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಡಾಕ್ಯುಮೆಂಟ್ಸಲ್ಲಿರೋ ಸಿಗ್ನೇಚರ್ಗೂ ಚೆಕ್ಕಲ್ಲಿರೋ ಸಿಗ್ನೇಚರ್ಗೂ ಮ್ಯಾಚ್ ಆಗಲಿಲ್ಲ ಅಂತಂದರೆ ಆ ಟೈಮಲ್ಲಿ ಟ್ರಾನ್ಸಾಕ್ಷನ್ ಹೋಲ್ಡ್ ಆಗುತ್ತೆ, ಆಮೇಲೆ ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಆಗುತ್ತೆ. ಅಕಸ್ಮಾತ್ ಏನಾದ್ರು ಸಿಗ್ನೇಚರ್ ಫೋರ್ಜರಿ ಆಗಿದೆ ಅಂತ ಏನಾದ್ರು ಗೊತ್ತಾದರೆ ಅಂಥ ಟೈಮಲ್ಲಿ ಕೂಡ ಟ್ರಾನ್ಸಾಕ್ಷನ್ ನಿಲ್ಲಿಸುತ್ತೆ. ನೆಕ್ಸ್ಟ್ ಟಾಪಿಕ್, ಕಾನ್ಸಿಕ್ವೆನ್ಸಸ್ ಆಫ್ ರಾಂಗ್ಫುಲ್ ಡಿಸಾನರ್ ಆಫ್ ಚೆಕ್. ರಾಂಗ್ಫುಲ್ ಡಿಸಾನರ್ ಆಫ್ ಚೆಕ್ ಅಂತ ಅಂದರೆ ಕೆಲವೊಂದು ಸತಿ ಗೊತ್ತಿಲ್ಲದಲೇ ಚೆಕ್ನ ಕ್ಯಾನ್ಸಲೇಷನ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಎಷ್ಟೊಂದು ಚೆಕ್ಗಳು ಬರ್ತಾ ಇರುತ್ತೆ, ಅದರಲ್ಲಿ ಏನೋ ಒಂದು ಚೇಂಜಸ್ ಆಯಿತು ಅಂದರೆ ಯಾವುದೋ ಚೆಕ್ನ ಕ್ಯಾನ್ಸಲ್ ಮಾಡೋದಕ್ಕೆ ಹೋಗಿ ಇನ್ಯಾವುದೋ ಚೆಕ್ನ ಕ್ಯಾನ್ಸಲ್ ಮಾಡೋ ಸಿಚುವೇಶನ್ಸ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಅದು ರಾಂಗ್ಫುಲ್ ಡಿಸಾನರ್ ಆಫ್ ಚೆಕ್ ಆಗುತ್ತೆ. ಡಿಸಾನರ್ ಆಫ್ ಚೆಕ್ ಬೈ ಅ ಬ್ಯಾಂಕರ್ ವಿತೌಟ್ ಎನಿ ಜಸ್ಟಿಫೈಬಲ್ ರೀಸನ್ ಇಸ್ ಕಾಲ್ಡ್ ರಾಂಗ್ಫುಲ್ ಡಿಸಾನರ್ ಆಫ್ ಚೆಕ್. ಅದಕ್ಕೆ ಯಾವುದೇ ರೀತಿ ಜಸ್ಟಿಫೈ ರೀಸನ್ ಇರಲ್ಲ. ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಹೋಗಿ ಅಥವಾ ಯಾವುದೋ ಒಂದು ಚೆಕ್ನ ಕ್ಯಾನ್ಸಲ್ ಮಾಡೋದಕ್ಕೆ ಹೋಗಿ ಬೇರೆ ಚೆಕ್ ಕ್ಯಾನ್ಸಲ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಅದು ರಾಂಗ್ಫುಲ್ ಡಿಸಾರ್ಡರ್ ಆಫ್ ಚೆಕ್ ಅಂತ ಆಗುತ್ತೆ. ಅದಕ್ಕೆ ಏನೇನು ಕಾನ್ಸಿಕ್ವೆನ್ಸಸ್ ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟ್ ಪಾಯಿಂಟ್, ಇನ್ ಕೇಸ್ ಆಫ್ ಬ್ಯಾಂಕ್ ಫೇಲ್ಸ್ ಟು ಆನರ್ ಅ ಕಸ್ಟಮರ್ ಚೆಕ್ ಬೇರೆ ಟ್ರಾನ್ಸಾಕ್ಷನಿಗೆ ಕೊಟ್ಟಿದ್ದಾಗ ಅಥವಾ ಕಸ್ಟಮರ್ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗಬೇಕು ಅಂತ ಸಿಚುವೇಶನ್ ಏನೋ ಮಿಸ್ಟೇಕ್ ಆಯಿತು ಅಂತಂದರೆ ಅಂಥ ಟೈಮಲ್ಲಿ ಅದು ರಾಂಗ್ಫುಲ್ ಡಿಸಾರ್ಡರ್ ಆಫ್ ಚೆಕ್ ಆಗುತ್ತೆ. ಹೇಳಿದ ಟೈಮ್ಗೆ ಟ್ರಾನ್ಸಾಕ್ಷನ್ ಆಗದಲ್ಲೇ ಇರ್ಬೋದು, ಅವಾಗ ಬಂದು ಕಸ್ಟಮರ್ ಚೆಕ್ ಮಾಡ್ಕೊಂಡಾಗ ಚೆಕ್ ಕ್ಯಾನ್ಸಲ್ ಆಗಿರ್ಬೋದು ಅಥವಾ ಕಸ್ಟಮರ್ ಚೆಕ್ನ ಹೋಲ್ಡಲ್ಲಿ ಇಕ್ಕಿರ್ಬೋದು.
ಅಂತ ಕೆಲಸ, ಅದು ಗೊತ್ತಿಲ್ಲದೆ ಆಗೋ ತಪ್ಪುಗಳು ರಾಂಗ್ಫುಲ್ ಡಿಸಾರ್ಡರ್ ಆಫ್ ಚೆಕ್ ಆಗುತ್ತೆ. ನೆಕ್ಸ್ಟ್, ದಿ ಅಮೌಂಟ್ ಆಫ್ ಡ್ಯಾಮೇಜಸ್ ಕ್ಲೇಮ್ ಬೈ ಕಸ್ಟಮರ್ ನೀಡ್ ನಾಟ್ ಡಿಪೆಂಡ್ ಆನ್ ದ ಅಮೌಂಟ್ ಆಫ್ ಚೆಕ್ ಡಿಸಾನರ್ಡ್. ಹೋಗ್ತಾ ಬರ್ತಾ ಕಸ್ಟಮರ್ಗೆ ಚೆಕ್ ಟ್ರಾನ್ಸಾಕ್ಷನ್ ಆಗದಲ್ಲೇ ಇದ್ದಾಗ ಏನೇ ಪ್ರಾಬ್ಲಮ್ ಆದರೂ ಅದು ಯಾವುದೇ ರೀತಿ ಕಸ್ಟಮರ್ ಪ್ರಾಬ್ಲಮ್ ಅಲ್ಲ. ಸೊ ಅದು ಪರ್ಟಿಕ್ಯುಲರ್ ಬ್ಯಾಂಕರ್ ಮೇಲೆ ಬೀಳುತ್ತೆ. ಸೊ ಆ ಬ್ಯಾಂಕರು ಬರೋ ಪ್ರಶ್ನೆಗಳಿಗೆ ಪರ್ಟಿಕ್ಯುಲರ್ ರೀಸನ್ ಕೊಟ್ಟು ಆ ಚೆಕ್ನ ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟಾಪಿಕ್, ರಿಕವರಿ ಆಫ್ ಮನಿ ಪೇಡ್ ಬೈ ಮಿಸ್ಟೇಕ್. ಕೆಲವೊಂದ್ಸತಿ ಯಾವುದೋ ಟ್ರಾನ್ಸಾಕ್ಷನ್ಗೆ ಹೋಗ್ಬೇಕಾಗಿರೋ ಮನಿ ಇನ್ಯಾವುದೋ ಅಕೌಂಟ್ಗೆ ಹೋಗಿರುತ್ತೆ. ಸೊ ಯಾರಿಗೋ ಎ ಟ್ರಾನ್ಸಾಕ್ಷನ್ ಮಾಡಬೇಕಾಗಿರೋ ದುಡ್ಡು ಬಿ ಟ್ರಾನ್ಸಾಕ್ಷನ್ಗೆ ಹೊರಟೋಗಿರುತ್ತೆ ಅಥವಾ ಸಿ ಹೊರಟೋಗಿರುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಅದು ಗೊತ್ತಿಲ್ಲದಲೇ ಆಗೋ ತಪ್ಪಿಂದ ಕೆಲವೊಂದ್ಸತಿ ತುಂಬ ತಪ್ಪುಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಯಾವ ರೀತಿ ನಾವು ಕೊಟ್ಟಿರೋ ದುಡ್ಡನ್ನ ವಾಪಸ್ ರಿಕವರಿ ಮಾಡ್ಕೋಬೋದು, ಯಾವ ಕೆಲವು ಸಿಚುವೇಶನ್ಸಲ್ಲಿ ಅದು ನಮಗೆ ರಿಕವರಿ ಆಗಲ್ಲ ಅನ್ನೋ ತಿಳ್ಕೊಳ್ಳೋಣ. ಕ್ಯಾನ್ ಬಿ ರಿಕವರ್ಡ್. ಮನಿನ ಹೇಗೆ ವಾಪಸ್ ನಾವು ಮಿಸ್ಟೇಕ್ ಇಂದ ಕೊಟ್ಟಿರೋ ಮನಿನ ಹೇಗೆ ರಿಕವರ್ ಮಾಡ್ಕೋಬಹುದು ಅಂತ ನೋಡೋಣ. ಮನಿ ರಿಸೀವ್ಡ್ ಮಾಡಿಫೈಡ್ ಬೈ ಇಸ್ ರಿಕವರಬಲ್. ಕೆಲವೊಂದ್ಸತಿ ಯಾವುದೋ ಕಸ್ಟಮರಿಗೆ ಕೊಡೋದನ್ನ ಡೈರೆಕ್ಟ್ ಆಗಿ ಟ್ರಾನ್ಸಾಕ್ಷನ್ ಮಾಡೋದನ್ನ ಇನ್ಯಾವುದೋ ಟ್ರಾನ್ಸಾಕ್ಷನ್ಗೆ ಕೊಟ್ಬಿಟ್ಟಿರ್ತಾರೆ. ಸೊ ಅಂಥ ಟೈಮಲ್ಲಿ ಅದೇನಾಗುತ್ತೆ, ಪರ್ಟಿಕ್ಯುಲರ್ ರೀಸನ್ ಕಸ್ಟಮರಿಗೆ ಕಾಲ್ ಮಾಡಿ ಹಿಂಗೆ ಆಗಿದೆ ಮಿಸ್ಟೇಕ್ ಅಂತ ಅವ್ರಿಗೆ ಹೇಳಿ ಅವ್ರ ಅಕೌಂಟಿಂದ ವಾಪಸ್ ಆ ದುಡ್ಡನ್ನ ತಗೋಬೋದು. ಟ್ರಾನ್ಸಾಕ್ಷನ್ ಮಿಸ್ಟೇಕ್ ಆಗಿದೆ ಅಂತ ಕಸ್ಟಮರಿಗೆ ಕಾಲ್ ಮಾಡಿ ವಿಷಯ ತಿಳಿಸಿ ಅಥವಾ ಅವ್ರನ್ನೇ ಡೈರೆಕ್ಟಾಗಿ ಬ್ಯಾಂಕಿಗೆ ಕರ್ಕೊಂಡು ಅವ್ರಿಗೆ ವಿಷಯ ತಿಳಿಸಿ ಅವರಲ್ಲಿ ಡೆಪಾಸಿಟ್ ಆಗಿರೋ ದುಡ್ಡನ್ನ ನಾವು ವಾಪಸ್ ತಗೋಬೋದು. ಸೊ ಯಾವಾಗ ಬ್ಯಾಡ್ ಫೇತ್ ಅವ್ರು ಗೊತ್ತಿಲ್ಲದಲೇ ಆಗೋ ಮಿಸ್ಟೇಕ್ಗಳಲ್ಲಿ ಆ ಟ್ರಾನ್ಸಾಕ್ಷನ್ ಆಗೋ ದುಡ್ಡನ್ನ ನಾವು ವಾಪಸ್ ತಗೋಬೋದು. ಅದು ಯಾವಾಗ, ಅದು ಆ ಕಸ್ಟಮರ್ ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ. ಯೂಸ್ ಮಾಡ್ಕೊಂಡ್ರೆ ಅದನ್ನು ರಿಕವರಿ ಮಾಡೋದಕ್ಕಾಗಲ್ಲ. ಸೆಕೆಂಡ್ ಪಾಯಿಂಟ್, ಮನಿ ಪೇಡ್ ಅಂಡರ್ ಎ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಇಸ್ ರಿಕವರಬಲ್. If the mistake is a mistake of fact, then the money wrongly paid is recoverable. This is mistake of facts regarding the identity of the parties. Identity of the parties ಅಂದರೆ ಒಂದೇ ಹೆಸರಲ್ಲಿ ತುಂಬ ಜನ ವ್ಯಕ್ತಿಗಳಿರ್ತಾರೆ. ಸೊ ಅಂಥ ಟೈಮಲ್ಲಿ ಆ ಹೆಸರುಗಳನ್ನ ಇಟ್ಕೊಂಡು ವೇರಿಯೇಷನ್ಸ್ ಆದಾಗ ಕೆಲವೊಂದು ಸತಿ ಮಂಜುನಾಥ್ ಎ ಮಂಜುನಾಥ್ ಬಿ ಅಂತ ಬರ್ತಾರೆ, ಮಂಜುನಾಥ್ ಎಸ್ ಅಂತ ಬರ್ತಾರೆ. ಮಂಜುನಾಥ್ ಅಂತ ಇದ್ರನ್ನ ನೋಡ್ಕೊಂಡು ಇನಿಷಿಯಲ್ ನೋಡ್ದಲೆ ಅಥವಾ ಯಾವುದೋ ಸ್ಪೆಲ್ಲಿಂಗ್ ನೋಡ್ದಲೆ ಆಗೋ ಟ್ರಾನ್ಸಾಕ್ಷನ್ಸಿಂದ ಅದು ಗೊತ್ತಿಲ್ಲದಲ್ಲೇ ಆಗೋ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಯಾಕಂದರೆ ಎಲ್ಲ ಕಂಟಿನ್ಯೂಸ್ ಆಗಿದ್ದಾಗ ಟ್ರಾನ್ಸಾಕ್ಷನ್ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಐಡೆಂಟಿಟಿ ಆಫ್ ದ ಪಾರ್ಟೀಸ್ ಗೊತ್ತಿಲ್ಲದಲ್ಲೇ ಆಗೋ ಅಥವಾ ಐಡೆಂಟಿಟೀಸ್ ಆಫ್ ದ ಪಾರ್ಟೀಸಲ್ಲಿ ಆ ದುಡ್ಡನ್ನ ರಿಕವರಿ ಮಾಡ್ಕೋಬೋದು. ನೆಕ್ಸ್ಟ್ ಪಾಯಿಂಟ್, ಮಿಸ್ಟೇಕ್ ಬಿಟ್ವೀನ್ ದ ಪಾರ್ಟಿ ಪೇಯಿಂಗ್ ಆ್ಯಂಡ್ ಪಾರ್ಟಿ ರಿಸೀವಿಂಗ್. ಕೊಡೋ ಪಾರ್ಟಿಗೂ ಮತ್ತು ಈಸ್ಕೊಳ್ಳೋ ಪಾರ್ಟಿ ಮಧ್ಯೆ ಟ್ರಾನ್ಸಾಕ್ಷನ್ ಒಂದ್ಸತಿ ಯಾವುದೇ ರೀತಿ ಸಾಫ್ಟ್ವೇರ್ ಯೂಸ್ ಆಗದಲ್ಲೇ ಇದ್ದಾಗ ಅಥವಾ ಸಡನ್ನಾಗಿ ಏನೋ ಹಾರ್ಡ್ವೇರ್ ಲಾಕ್ ಆದಾಗ ಅಂಥ ಟೈಮಲ್ಲಿ ಕೊಡೋ ಪಾರ್ಟಿಗೂ ಈಸ್ಕೊಳ್ಳೋ ಪಾರ್ಟಿಗೂ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಅದು ಮಿಸ್ಟೇಕ್ ಯಾವುದೇ ರೀತಿ ಕಸ್ಟಮರ್ ಮಿಸ್ಟೇಕ್ ಅಂತೂ ಇದರಲ್ಲಿ ಬರೋದೇ ಇಲ್ಲ. ಸೊ ಪರ್ಟಿಕ್ಯುಲರಾಗಿ ಬ್ಯಾಂಕರ್ ಮಿಸ್ಟೇಕ್ ಬರುತ್ತೆ. ಸೊ ಅಂಥ ಟೈಮಲ್ಲಿ ಕೊಡೋ ದುಡ್ಡು ಈಸ್ಕೊಳ್ಳೋ ದುಡ್ಡಲ್ಲಿ ಏನು ಮಿಸ್ಟೇಕ್ ಆಯಿತು ಅಂದರೆ ಆ ದುಡ್ಡನ್ನ ರಿಕವರಿ ಮಾಡ್ಕೋಬೋದು. ಸೊ ಈ 3 ಸ್ಟೆಪ್ಪಲ್ಲಿ ಕೊಟ್ಟಿರೋ ದುಡ್ಡು ಅಂದರೆ ಮಿಸ್ಟೇಕ್ ಆಗಿ ಹೋಗಿರೋ ದುಡ್ಡನ್ನ ರಿಕವರಿ ಮಾಡೋ ಚಾನ್ಸಸ್ ಇರುತ್ತೆ. ಕೆನಾಟ್ ಬಿ ರಿಕವರ್ಡ್. ಯಾವುದೇ ಸಿಚುವೇಶನಲ್ಲೂ ನಾವು ಕೊಟ್ಟಿರೋ ಮನಿ ವಾಪಸ್ ರಿಕವರಿ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಸಿಚುವೇಶನ್ಸ್ ಯಾವ್ದು ಅಂತ ನೋಡೋಣ. ಮನಿ ಪೇಡ್ ಅಂಡರ್ ಎ ಮಿಸ್ಟೇಕ್ ಆಫ್ ಲಾ ಇಸ್ ನಾಟ್ ರಿಕವರಬಲ್. ಕೆಲವೊಂದು ಸರ್ತಿ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಪರ್ಟಿಕ್ಯುಲರ್ ಆಗಿ ಸಪ್ರೇಟ್ ಲಾಸ್ ಇರುತ್ತೆ, ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡಬಾರ್ದು ಅಂತ. ಬಟ್ ಕೆಲವೊಂದು ಸತಿ ಗೊತ್ತಿದ್ದು ಮಾಡೋ ತಪ್ಪುಗಳು ಅಂಡರ್ ಲಾ ಆಗುತ್ತೆ. ಅಂದರೆ ಅವರು ಕರೆಕ್ಟಾಗಿ ರೂಲ್ಸ್ನ ಫಾಲೋ ಮಾಡ್ತಿಲ್ಲ ಅಂತ. ಸೊ ಅವರು ರೂಲ್ಸ್ನ ಬ್ರೇಕ್ ಮಾಡಿ ಯಾವಾಗ ದುಡ್ಡನ್ನ ಇನ್ನೊಬ್ರಿಗೆ ಕೊಟ್ಟಿರ್ತಾರೋ ಅಂಥ ದುಡ್ಡನ್ನ ರಿಕವರಿ ಮಾಡೋದಕ್ಕಾಗಲ್ಲ. ಸೊ ಅಂಥ ದುಡ್ಡನ್ನ ರಿಕವರಿ ಮಾಡ್ಕೊಳಕ್ಕೆ ಚಾನ್ಸೇ ಇರಲ್ಲ. ಸೊ ಯಾವಾಗ ಲಾನ ಬ್ರೇಕ್ ಮಾಡಿ ದುಡ್ಡು ಕೊಟ್ಟಿರ್ತಾರೋ ಅಂಥ ದುಡ್ಡು ರಿಕವರಿ ಆಗಲ್ಲ. ನೆಕ್ಸ್ಟ್ ಪಾಯಿಂಟ್, ಮನಿ ಪೇಡ್ ಆನ್ negotiable instrument to an innocent holder is not recoverable. ಇನ್ನೋಸೆಂಟ್ ಕಸ್ಟಮರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಚೆಕ್ ಆಗಿರ್ಬೋದು, ಬಿಲ್ ಆಗಿರ್ಬೋದು, ಟ್ರೆಜರಿ ಬಿಲ್ಸ್ ಆಗಿರ್ಬೋದು, ಯಾವುದೋ ಒಂದು ಪರ್ಟಿಕ್ಯುಲರ್ ಪೇಪರ್ ಆಗಿರ್ಬೋದು. ಸೊ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮೇಲೆ ಒಬ್ಬ ವ್ಯಕ್ತಿಗೆ ಯಾವಾಗ ಚೆಕ್ಕಲ್ಲಿ ಇವಾಗ ಯಾರೋ ಒಬ್ರಿಗೆ ಚೆಕ್ ಬರ್ಕೊಟ್ಬಿಡ್ತಾರೆ ಗೊತ್ತಿಲ್ಲದೆ, ಯಾರಿಗೋ ಬರೀಕಾಗಿರೋ ಚೆಕ್ನ ಯಾರೋ ಹೆಸ್ರಿಗೆ ಬರೆದ್ಬಿಟ್ಟು ಅವ್ರಿಗೆ ಸಬ್ಮಿಟ್ ಮಾಡಿಬಿಡ್ತಾರೆ ಚೆಕ್ನ. ಅವ್ರೇನು ಮಾಡ್ತಾರೆ, ತೊಗೊಂಡೋಗೋ ಚೆಕ್ನ ಟ್ರಾನ್ಸಾಕ್ಷನ್ ಮಾಡಿಸ್ಕೊತಾರೆ. ಸೊ ಅಂಥ ಟ್ರಾನ್ಸಾಕ್ಷನ್ ಆಗೋ ಟೈಮಲ್ಲಿ ಯಾವುದೇ ರೀತಿ ರಿಕವರಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಒಂದ್ಸತಿ ಟ್ರಾನ್ಸಾಕ್ಷನ್ ಆದಮೇಲೆ ಅವ್ರನ್ನ ದುಡ್ಡು ವಾಪಸ್ ಕೊಡಿ ಅಂತ ಹೇಳಿದ್ರೆ ಯಾರೂ ಕೊಡಲ್ಲ, ಯಾಕಂದರೆ ಅದು ಬ್ಯಾಂಕರ್ ಮಿಸ್ಟೇಕ್ ಆಗುತ್ತೆ. ಸೊ ಇದಕ್ಕೆ ಪೂರ್ತಿ ಬ್ಯಾಂಕರ್ ಹೋಲ್ಡರ್ ಆಗ್ತಾನೆ. ಕೆನಾಟ್ ಬಿ ಕ್ಲೇಮ್ಡ್ ಆಫ್ಟರ್ ಎ ಲ್ಯಾಪ್ಸ್ ಆಫ್ ಟೈಮ್. ದುಡ್ಡೇನಾದ್ರು ಅವ್ನು ಟ್ರಾನ್ಸಾಕ್ಷನ್ ಮಾಡ್ಕೊಂಬಿಟ್ಟು ಅವ್ನ ಅಕೌಂಟ್ ತೊಗೊಂಡ ಅಥವಾ ಅವ್ನ ದುಡ್ಡನ್ನ ಯೂಸ್ ಮಾಡ್ಕೊಂಬಿಟ್ಟ ಅನ್ನೋ ಟೈಮಲ್ಲಿ ಯಾವುದೇ ರೀತಿ ಮನಿನ ರಿಕವರಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಲಾಸ್ಟ್ ಪಾಯಿಂಟ್, ಮನಿ ಪೇಡ್ ಟು ಆನ್ ಏಜೆಂಟ್ ಬೈ ಮಿಸ್ಟೇಕ್. ಏಜೆಂಟ್ ಆಫ್ ದ ಕಸ್ಟಮರ್ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಏಜೆಂಟ್ ಅಂತ ಬಂದಾಗ ಯಾವುದೋ ವ್ಯಕ್ತಿ ಕೊಡಬೇಕಾಗಿರೋ ದುಡ್ಡನ್ನ ಇನ್ನೊಬ್ಬ ವ್ಯಕ್ತಿ ಕೈಲಿ ಕೊಟ್ಟು ಕಳಿಸೋದು, ಅವನಂದರೆ ಏಜೆಂಟ್ ಆಗ್ತಾನೆ. ಸೊ ಆ ಏಜೆಂಟ್ ಏನು ಮಾಡ್ತಾರೆ, ತೊಗೊಂಡೋಗಿ ಬೇರೆ ರಾಂಗ್ ವ್ಯಕ್ತಿ ಕೊಟ್ಟಾಗ ಅವನೇನು ಮಾಡ್ತಾನೆ, ಅದು ದುಡ್ಡನ್ನ ಯೂಸ್ ಮಾಡ್ಕೊಂಬಿಟ್ಟಿರ್ತಾನೆ. ಸೊ ದುಡ್ಡನ್ನ ಯೂಸ್ ಮಾಡ್ಕೊಂಡಿರೋದ್ರಲ್ಲಿ ಯಾವುದೇ ರೀತಿ ರಿಕವರಿ ಮಾಡ್ಕೊಳ್ಳೋದಕ್ಕಾಗಲ್ಲ. ದುಡ್ಡನ್ನ ಯೂಸ್ ಮಾಡ್ಕೊಳ್ದಲ್ಲೇ ಕೊಟ್ಟಿರೋ ವ್ಯಕ್ತಿ ಹಾಗೆ ದುಡ್ಡನ್ನ ಈಸ್ಕೊಂಡಿರೋ ವ್ಯಕ್ತಿ ಹಾಗೆ ಆ ದುಡ್ಡನ್ನ ಇಟ್ಕೊಂಡಿದ್ರೆ ಅದನ್ನು ರಿಕವರಿ ಮಾಡ್ಕೋಬೋದು. ಅಕಸ್ಮಾತ್ ಅವನ ದುಡ್ಡನ್ನ ಯೂಸ್ ಮಾಡ್ಕೊಂಬಿಟ್ಟು ಅಥವಾ ಏನೋ ಟ್ರಾನ್ಸಾಕ್ಷನ್ ಮಾಡಿ ಅಥವಾ ಒಂದೇನೋ ಪರ್ಸ್ನಲ್ ಕೆಲಸಕ್ಕೆ ಯೂಸ್ ಮಾಡ್ಕೊಂಡಿದ್ರೆ ಅಂಥ ಕ್ಯಾಶ್ನ ನಾವು
ವಾಪಸ್ ರಿಕವರಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಮನಿ ಹೇಗೆ ರಿಕವರಿ ಮಾಡ್ಕೋಬೋದು, ಹೇಗೆ ರಿಕವರಿ ಮಾಡ್ಕೊಳ್ಳೋದಕ್ಕಾಗಲ್ಲ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿಗೆ ಥರ್ಡ್ ಚಾಪ್ಟ್ರಲ್ಲಿರೋ 2 ಪಾರ್ಟ್ಸ್ ಮುಗ್ದಿದೆ. ಇನ್ನೊಂದು ಪಾರ್ಟ್ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ.